ಬರಿಯ ಮನೆಯ ಕೊಡುವರಲ್ಲದೆ ಲೋಕದೊಳಗೆ ಸಿರಿ ತುಂಬಿದ ಮನೆಯನಾರು ಕೊಡುವರು. ಇದು ಕಾರಣ ನೀ ಎನಗೆ ಜ್ಞಾನ ತುಂಬಿದ ಭಕ್ತಿಯ ಕೊಡಲಾಗದಿರ್ಧಡು. ನಿನ್ನ ಪಾದ ಭಕ್ತಿಯೊಂದನೆ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಏಯ್ತಮ್ಮ ಏಯ್ ಸೀದ್ಕೊಂಡು ತಂದ್ಕೊಂಡು ಪುಣ್ಯಾಶ್ರಮದ ಈ ಪುಣ್ಯದ ಆಲಯದೊಳಗ ದೊಡ್ಡಜ್ಜವರ ಸಣ್ಣಜ್ಜವರ ಪುಣ್ಯ ಸ್ಮರಣೋತ್ಸವದ ಸ್ವರ ಶ್ರದ್ಧಾಂಜಲಿಯ 2ನೇ ದಿನದ ಈ ಮಹಾಪುರಾಣದಲ್ಲಿ ನಾವೆಲ್ಲ ಭಾಗಿಗಳಾಗಿದೆ. ಪೂಜ್ಯ ಗುರುಗಳ ಒಂದು ವಚನ ಇದು. ಈ ಜಗತ್ತಿನೊಳಗ ತುಂಬಿದ ಮನೆಯನ್ನ ಯಾರೂ ಕೊಡೋದಿಲ್ಲ ಅಂತಾರೆ ಅಜ್ಜೋರು. ಐಶ್ವರ್ಯ ತುಂಬಿದ ಮನೆಯನ್ನ ಯಾರೂ ಕೊಡೋದಿಲ್ಲ. ಜಗತ್ತೂ ಬಹಳ ವಿಸ್ಮಯವಾಗಿದೆ. ನಮ್ಮವರನ್ನೋರು ಸ್ವಾರ್ಥದ ಬದುಕಿನೊಳಗೆ ನಿಂತುಕೊಂಡಿರಬೇಕಾದರೆ, ಜೀವನದ ಯಶೋಗಾಥೆ ನಡೆಯಬೇಕಾದರೆ, ನಮ್ಮೆಲ್ಲರ ಬದುಕು ದಿವ್ಯತೆಯ ಕಾಣಬೇಕಾದರೆ, ಜೀವನ ಸತ್ಯ ಪದದಲ್ಲಿ ನಡೆಯಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಏನು ಬೇಕು ಅಂದ್ರೆ ಗುರುಪಾದವೇ ಅದಕ್ಕೆ ಮುಖ್ಯ ಕಾರಣ ಅನ್ನೋದನ್ನ ಅಜ್ಜೋರು ತಮ್ಮ ನುಡಿಗಡಣದಲ್ಲಿ ನಮಗೆಲ್ಲ ವಿಚಾರವನ್ನ ತಿಳಿಸ್ಕೋಂತ ಬರುತ್ತಾರೆ. ಅವರ ಒಂದು ಪಾದ ಕೃಪೆ ಇತ್ತು ಅಂದ್ರೆ ಏನೆಲ್ಲವನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನ ಅಜ್ಜೋರು ನಮಗೆಲ್ಲ ಭರವಸೆ ಕೊಡ್ತಾರಂದ್ರೆ ಆ ಮಾತುಗಳು ನಮ್ಮ ಬದುಕಿಗೆ ಬೆಳಕ ನೀಡ್ತಾರೆ. ಪೂಜ್ಯ ಗುರುಗಳ ಸಾಹಿತ್ಯದೊಳಗ ಭಕ್ತಿಯ ನಿರ್ಭರತೆ ಇದೆ, ಭವ್ಯ ಬದುಕಿಗೆ ಒಲವಿದೆ, ಛಲವಿದೆ, ಜೀವನಕ್ಕೆ ಉತ್ಸಾಹ ಇದೆ. ನಮ್ಮ ಗುರುಗಳು ಬರೆದ ಸಾಹಿತ್ಯ ಅಂದ್ರೆ ತಾವೆಲ್ಲ ಗಮನ ಕೊಟ್ಟು ಕೇಳಬೇಕು. ಸಾಹಿತ್ಯದೊಳಗ 2 ಪ್ರಕಾರ, ಒಂದು ಕಾಯ ಸಾಹಿತ್ಯ, ಇನ್ನೊಂದು ಜೀವ ಸಾಹಿತ್ಯ. ಕಾಯ ಸಾಹಿತ್ಯ ಅಂದ್ರೆ ಆ ವ್ಯಕ್ತಿ ಅನಾಚಾರಿಯಾಗಿರಲಿ, ದುರಾಚಾರಿಯಾಗಿರಲಿ, ದುರ್ವ್ಯಸನಿಯಾಗಿರಲಿ, ಕಪಟಿಯಾಗಿರಲಿ, ನಾಟಕಕಾರನಾಗಿರಲಿ, ಅವನನ್ನ ಕುರಿತು ಒಂದಿಷ್ಟು ದುಡ್ಡು ಕೊಡ್ತಾರ ಅಂತ ತಿಳ್ಕೊಂಡು ವರ್ಣನೆಯನ್ನ ಮಾಡೋದಕ್ಕೆ ಏನಂತಾರೆ, ಇದಕ್ಕೆ ಕಾಯ ಸಾಹಿತ್ಯ ಅಂತ ಕರೀತಾರೆ. ನೋಡಾಕ ನೀರಿನ ಹಣ್ಣಿನ ಹಂಗ ಕಲರ್ ಇರ್ತದ. ಯಾವ ಕಲರ್? ನೀರ್ಲ ಹಣ್ಣಂಗ ಹಂಚಿದ್ದಂಗಿರ್ತಾರ. ಹೆಂಗದರಿ ಕಲರ್ ಅಂತ ಕೇಳಿದ್ರೆ ಹೆಂಗದರಿ? ನಡುದರ ನಡು ಸಣ್ಣ ಪುದುಮ ಜಾತಿಯ ಹಣ್ಣ. ನಡುದರ ನಡು ಸಣ್ಣ ಪುದುಮ ಜಾತಿಯ ಹಣ್ಣ ಅಂತ ಬರೀತಾರೆ. ಜೀವನದೊಳಗ ಈ ಶರೀರವನ್ನ ಕುರಿತು ವರ್ಣನೆ ಮಾಡೋದಕ್ಕೆ ಏನಂತಾರೆ, ಇದಕ್ಕೆ ಕಾಯ ಸಾಹಿತ್ಯ ಅಂತಾರೆ. ಜೀವ ಸಾಹಿತ್ಯ ಅಂದ್ರೆ ಅವರು ನಡೆದು ಬಂದ ದಿವ್ಯ ಪಥ, ಅವರ ಸಮಾಜಕ್ಕಾಗಿ ಸವಿಸಿದ ತನುಮ, ಶಿವಯೋಗಕ್ಕಾಗಿ ಮೀಸಲಿರಿಸಿದ ಮನವನ್ನ ಕುರಿತು ಸಾಹಿತ್ಯದೊಳಗೆ ಹಿಡಿಯೋದಕ್ಕೆ ಏನಂತಾರೆ, ಅದಕ್ಕೆ ಜೀವ ಸಾಹಿತ್ಯ ಅಂತ ಕರೀತಾರೆ. 900 ವರ್ಷಗಳ ಹಿಂದೆ ಕನ್ನಡ ಸಾರಸ್ವತ ಲೋಕದಲ್ಲಿ ಮೊಟ್ಟ ಮೊದಲು ಮಹಿಳಾ ಕುಲದಲ್ಲಿ ವಚನವನ್ನ ಬರೆದಂತ ವಚನದ ಕವಿತ್ರಿ ಅಂದ್ರೆ ಮಹಾದೇವಿ ಅಕ್ಕ. ಜೀವ ಸಾಹಿತ್ಯವನ್ನ ಕುರಿತು ಸಂಬೋಧನೆಯನ್ನು ಒಂದು ವಚನ ಬರೀತಾಳೆ. ಕಾಯವು ಕರ್ರನೆ ಕಂಜಿದಡೆಯನಯ್ಯ, ಕಾಯವು ಮಿರ್ರನೆ ಮಿಂಚಿದಡೆಯನಯ್ಯ, ಚನ್ನ ಮಲ್ಲಿಕಾರ್ಜುನನಿಗೆ ಒಲಿಯದ ಕಾಯ ಹೇಗಿದ್ದಡೇನು ಎಂತಿದ್ದಡೇನು ಅಂತ ಬರೀತಾಳೆ ಅಕ್ಕ ಮಹಾದೇವಿ. ಕಾಯ ಹಾಗಿದ್ದರೆ ಏನು? ಆ ದೇವನಿಗೆ ಅರ್ಪಣವಾಗದೆ ಇರುವಂತ ಕಾಯ ಅದು ಕಾಯವೇ ಅಲ್ಲ ಅನ್ನೋದನ್ನ ಮಹಾದೇವಿ ಅಕ್ಕ ಬರೀತಾಳೆ. ಹಾಗೆ ಪೂಜ್ಯ ಗುರುಗಳು ಬರೆದಂತ ಈ ವಚನ ಸಾಹಿತ್ಯ ಇದು ಕಾಯ ಸಾಹಿತ್ಯವನ್ನು ಬಿಂಬಿಸುವ ಸಾಹಿತ್ಯವಲ್ಲ, ಜೀವ ಸಾಹಿತ್ಯವನ್ನು ಬಿಂಬಿಸುವ ಸಾಹಿತ್ಯವನ್ನ ಈ ನಾಡಿಗೆ ನೀಡಿದವರು ಯಾರಂದ್ರೆ ಅದು ಪರಮ ಪೂಜ್ಯ ಪುಟ್ಟರಾಜ ಗುರುಗಳು ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅದನ್ನೇ ಇವತ್ತು ಸದಾಶಿವ ಕವಿಗಳವರು ಪೀಠಿಕಾ ಅಧ್ಯಾಯವನ್ನ ಹಿಡಿದುಕೊಂಡು ಒಟ್ಟಾರೆಯಾಗಿ 19 ಸಂಧಿ ಪೀಠಿಕಾ ಅಧ್ಯಾಯವನ್ನು ಹಿಡಿದುಕೊಂಡು 20 ಸಂಧಿಗೆ ಈ ಮಹಾಪುರಾಣವನ್ನ ರಚನೆ ಮಾಡ್ತಾರೆ. ಒಟ್ಟಾರೆಯಾಗಿ 787 ನುಡಿಗಳಿಗೆ
ನುಡಿಯ ಗುಡಿಯ ತೋರಣವನ್ನ ಸದಾಶಿವ ಕವಿಗಳು ಕಟ್ತಾರೆ. ಪಂಚಾಕ್ಷರಿ ಅಜ್ಜೋರ ಮಹಾಪುರಾಣ ಅಂದ್ರ ಬಹಳ ನೆನಪಿಟ್ಟುಕೊಳ್ಬೇಕು ತಾವೆಲ್ಲ. ಈ ಜಗತ್ತಿನೊಳಗ ಗ್ರಂಥಗಳು ಬೇರೆ, ಪುಸ್ತಕ ಬೇರೆ. ಕೆಲವೊಂದಿಷ್ಟು ಗ್ರಂಥಗಳನ್ನ ನಾವೆಲ್ಲ ಓದಬೇಕಾಗಿತ್ತು ಅಂದ್ರೆ, ಪಠಣ ಮಾಡಬೇಕಾಗಿತ್ತಂದ್ರೆ ಸ್ನಾನವನ್ನ ಮಾಡಿ ಮೈ ಶುಚಿ ಮನಶುಚಿಯಿಂದ ಆ ಗ್ರಂಥವನ್ನು ನಾವೆಲ್ಲ ಓದ್ಬೇಕಾಗ್ತದೆ. ಇನ್ನು ಕೆಲವೊಂದಿಷ್ಟು ಗ್ರಂಥಗಳನ್ನ, ಪುಸ್ತಕಗಳನ್ನ ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೋದಲ್ಲ, ಸ್ನಾನನೇ ಮಾಡಬೇಕು ಅನ್ನುವಂತ ಕೆಲವೊಂದಿಷ್ಟು ಗ್ರಂಥಗಳಿರ್ತಾವೆ, ಪುಸ್ತಕಗಳಿರ್ತಾವೆ. ಸ್ನಾನವನ್ನ ಮಾಡಿ ಮಡಿಯಿಂದ ಮುಟ್ಟುವಂತ ಈ ಗ್ರಂಥ ಅಂದ್ರೆ ಅದು ಗಾನುವಿಗೆ ಪಂಚಾಕ್ಷರಿ ಅಜ್ಜೋರ ಮಹಾಪುರಾಣ ಅನ್ನೋ ತಾವೆಲ್ಲ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಇವತ್ತ ಆಧುನಿಕ ದಿನಮಾನದಲ್ಲಿ ನಾವೆಲ್ಲ ಎಂತ ಸಾಹಿತ್ಯಕ್ಕೆ ಇವತ್ತ ಪ್ರೀತಿಯಾಗಿದ್ದೇವೆ ಅಂದ್ರೆ, ಯಾರೋ ಒಬ್ಬವ ಒಂದು ಗ್ರಂಥ ಬರೆದ. ಅದು ಏನು ಗ್ರಂಥ ಅಂದ್ರೆ, ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸಿ ಮದುವೆಯಾದ ಅನ್ನೋ ವಿಷಯವನ್ನ 400 ಪೇಜ್ ಬರೆದ. ಅದಕ್ಕೆ 1000 ರೂಪಾಯಿ ಬೆಲೆ ಕಟ್ಟಿದ. ಕನ್ನಡ ಪುಸ್ತಕ ಅಂದ್ರೆ ಸುಮ್ಮನೆಯಲ್ಲ. ರಾವಣನ ಹೆಂಡತಿ ಮಂಡೋದರಿ. ಎಂತಮ್ಮ? ರಾವಣನ ಹೆಂಡತಿ ಮಂಡೋದರಿ. ಕನ್ನಡ ಪುಸ್ತಕವನ್ನ ಕೊಂಡೋದಿರಿ ಅಂತ. ಈ ಪುಸ್ತಕ ಇವ ಕನ್ನಡದೊಳಗೆ ಬರೆದಾನೆ. 400 ಪೇಜ್ ಬರದಾನೆ, 1000 ರೂಪಾಯಿ ಫೀಸ್ ಇಟ್ಟಿದ್ದಾನೆ. ಎಲ್ಲರೂ ತೆಗೆದುಕೊಂಡು 400 ಪೇಜಿನ ಅರ್ಥವನ್ನ 3 ಮಾತಿನೊಳಗೆ ಹೇಳಬೇಕು. ತಿಳುವಳಿಕೆ ಇದ್ದಾವ ಅದನಂದ, ನೀನು ಬಹಳ ದೊಡ್ಡ ಬರದಿಯೋ ಮಾರಾಯ, ಅದರಾಗ ಏನದ, ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನನಗೆ ಈಗ 3 ಮಕ್ಕಳು ಅಂದ. ಮುಗದೆ ಹೋಯ್ತು 400 ಪೇಜಿನ ಸಾಹಿತ್ಯ. ಇದು ಯಾವ ಸಾಹಿತ್ಯ ಅಂದ್ರೆ ಕಾಯ ಸಾಹಿತ್ಯ. ಪಂಚಾಕ್ಷರಿ ಅಜ್ಜೋರ ಪುರಾಣವನ್ನ ಬರೆದಂತ ಹುಕ್ಕೇರಿ ಸದಾಶಿವ ಮಹಾಕವಿಗಳವರು ಮಹಾರಾಷ್ಟ್ರದ ಗಡಿ ಹಿಂಗಲ ಸಂಕೇಶ್ವರ ಸಮೀಪದಲ್ಲಿ ಬರುವಂತ ಹಿಟ್ಟಣಿ ಎನ್ನುವ ಒಂದು ಗ್ರಾಮ. ಹಿಟ್ಟಣಿ, ಅದಕ್ಕೆ ಹಿಟ್ಟಣಿಗಿ ಅಂತ ಕರೀತಾರೆ. ಅವರ ತಂದೆ ಪಂಚಾಕ್ಷರಿಯನವರು, ಅವರ ತಾಯಿ ಬಾಳುವೆ. ಅವಳಿಗೆ ಬಾಳಮ್ಮ ತಾಯಿ ಅಂತ ಕರೀತಾರೆ. ರಂಭಾಪುರಿ ಪೀಠದ ಪಡುವಡಿಯ ವಂಶಸ್ಥರಾಗಿರುವಂತ ಇವರು ತಿನ್ನಲಿಕ್ಕೂ ಸಹಿತ ಗತಿಯಿಲ್ಲದ ಮತಿವಂತ ಮನೆತನ. ಮೊದಲೇ ಜಂಗಮರು. ಬಡತನ ಅಂದ್ರೆ ಅದು ಹೇಳಿದರೆ ಬಡತನ ತೀರೋದಿಲ್ರಿ, ಅನುಭವಿಸಿದ ಮಾತ್ರ ಬಡತನದ ಮರ್ಮ ಗೊತ್ತಾಗ್ತದೆ. ಆದ್ರೂ ನಮ್ಮ ಭವ್ಯ ಭಾರತ ದೇಶದೊಳಗ ಬಡತನ ಮನೆಯೊಳಗ ಹಾಸಿಗೆ ಹಾಸಿಕೊಂಡು ಕೌದಿ ಹೊಚ್ಕೊಂಡು ಮಲ್ಕೊಂಡಿದ್ರು ಸಹಿತ ಹಬ್ಬ ಜಾತ್ರೆ ಉತ್ಸವ ಬಂದ್ರೆ ನಾವ್ ಯಾವ ಹಬ್ಬಕ್ಕೂ ಸಹಿತ ಜಾತ್ರೆಗೂ ಸಹಿತ ಅವಮಾನ ಮಾಡಿದವರು ನಾವು ಭಾರತೀಯರಲ್ಲ. ನಮ್ಮ ನೋಡಿ ಎಷ್ಟು ಹಬ್ಬಗಳು, 12 ಅಮಾವಾಸಿ, 12 ಹುಣ್ಣಿಮೆ, ಮಧ್ಯದಲ್ಲಿ ಬರುವ ಜಾತ್ರೆಗಳು ಇವೆಲ್ಲ ಲೆಕ್ಕಕ್ಕಿಲ್ರಿ. ಇವ 24 ರೀ. ಬ್ಯಾಂಕ್ನ್ಯಾಗ ಸಾಲ ಇರುವಲ್ದಕ್ರಿ, ಮೈ ಮೇಲೆ ಹರಿದ ಅಂಗಿ ಇರುವಲ್ದಕ್ಕ, ನಮಗ ಅವಮಾನ ಆಗುವಲ್ದಕ್ಕ, ಹಬ್ಬಕ್ಕೆ ಅವಮಾನ ಆಗಬಾರ್ದು ಅನ್ನೋರು ವಿಶ್ವದೊಳಗೆ ಯಾರಂದ್ರೆ ಅದು ಭಾರತೀಯರು ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅದು ಬಂಗಾರ ಎಟ್ಟರೆ ಯಾಕಾಗೋದಕ್ರಿ, ಮಾನ ಹೋಗೋದಕ್ಕ, ಆದ್ರ ಅಭಿಮಾನ ಬಿಡಬಾರದು ಅನ್ನೋದು ಭಾರತೀಯರು ನಾವು. ಇಂಥ ಬಡತನದ ಮನೆತನದೊಳಗಿರತಕ್ಕಂತ ಹಿಟ್ಟಣಿಯೊಳಗ ಪಂಚಾಕ್ಷರೇನವರು ಮತ್ತು ಬಾಳುವಿಗೆ ಅಪರೂಪದ ಒಬ್ಬ ಪುತ್ರ ರತ್ನ ಜನನವಾದ. ಅವನಿಗೆ ಶಿವನ ಕೃಪೆಯಿಂದ ಹುಟ್ಟಿದ್ದರಿಂದ, ಸದಾಶಿವನ ಧ್ಯಾನವನ್ನ ಮಾಡಿದ್ದರಿಂದ ಹುಟ್ಟಿದ್ದರಿಂದ ಆತನಿಗೆ ಸದಾಶಿವಯ್ಯ ಅಂತ ಹೆಸರಿಡ್ತಾರೆ. ಅವರು ಆ ಬದುಕಿನೊಳಗ ಹಿಟ್ಟನ್ನ ಬೇಡಿ ಜೀವನವನ್ನ ನಡೆಸ್ತಾ ಇರಬೇಕಾದ್ರೂ ಸಹಿತ ಹೊಟ್ಟೆ ತುಂಬಲಾರದಕ್ಕೆ ಆ ಹಿಟ್ಟಣಿ ಗ್ರಾಮವನ್ನ ಬಿಟ್ಟು ನೇರವಾಗಿ ಹುಕ್ಕೇರಿಗೆ ಬರ್ತಾರೆ. ಹುಕ್ಕೇರಿ ಒಳಗ ಅಲ್ಲಿ ಹಾವೇರಿ ಮಠ ಅಂತಿದೆ, ಅದರ ಜೊತೆಗೆ ವಿರಕ್ತ ಮಠ ಅಂತನೂ ಇದೆ. ಅಲ್ಲಿ ಇಲ್ಲಿ ಬೇಡಿ ಬದುಕನ್ನ ಕಟ್ಟಿಕೊಂಡು ಮಗನಿಗೆ ಓದಿಸಬೇಕು ಅನ್ನುವ ಸಂಕಲ್ಪವನ್ನ ಮಾಡಿಕೊಂಡು ಚೆನ್ನಾಗಿ ಓದಿದಂತ ಮಗ ಮುಂದೆ 1906ನೇ ಇಸ್ವಿಯೊಳಗ ಬಾಗಲಕೋಟೆಯೊಳಗ ಬಿದ್ದಾಗ ಬೀಳೂರು ಬಸವನನ್ನ ನೆನೆಬೇಕು ಅನ್ನುವ ಹಂಗ ಬೀಳೂರು ಗುರುಬಸವ ಮಹಾಸ್ವಾಮಿಗಳು ಬಸವೇಶ್ವರ ವಿದ್ಯಾವರ್ಧಕ
ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿತಾರೆ. ಆ ಶಿಕ್ಷಣ ಸಂಸ್ಥೆಯೊಳಗ ಸಂಸ್ಕೃತವನ್ನ, ವೇದವನ್ನ, ಆಗಮವನ್ನ, ಅಮರಕೋಶವನ್ನ ಕಲಿಬೇಕು ಅಂತ ತಿಳ್ಕೊಂಡು ಪ್ರವೇಶವನ್ನ ಪಡ್ಕೊಂತಾರೆ ಈ ಸದಾಶಿವ ಕವಿಗಳು. ಅಲ್ಲೇ ಅಧ್ಯಯನವನ್ನ ಮಾಡ್ತಾರೆ. ಆದ್ರೂ ಸಹಿತ ಜ್ಞಾನದ ದಾಹ ಇನ್ನು ತುಂಬಲಿಲ್ಲ. ಅವ್ರು ಇನ್ನೂ ಕಲಿಬೇಕು ಅಂತ ತಿಳ್ಕೊಂಡು ಕಾಶಿಗೆ ಹೋಗ್ತಾರೆ. ಕಾಶಿಯೊಳಗ ಜಂಗಮ ಮಾಡಿ ಮಹಾಮಠದಲ್ಲಿ ವಾತ್ಸವ್ಯವನ್ನ ಮಾಡಿ ಆ ಕಾಶಿಯೊಳಗ ಶಾಸ್ತ್ರೀಯನವ ಪದವಿಯನ್ನ ಪಡ್ಕೊಂಡು ಮುಂದೆ ಅವರು ಏನಾದ್ರೂ ಮಾಡಬೇಕು ಬದುಕಿನೊಳಗ ಅಂತ ತಿಳ್ಕೊಂಡು 1926ನೇ ಇಸ್ವಿಯೊಳಗ ಹುಬ್ಬಳ್ಳಿಯೊಳಗ 3000 ಮಠದ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರ ಸಂಸ್ಕೃತ ಪಾಠಶಾಲೆಯೊಳಗ ವೇದ, ಆಗಮ, ಸಂಸ್ಕೃತದ ಉಪನ್ಯಾಸಕರಾಗ್ತಾರೆ. ಇನ್ನೂ ಸಹಿತ ಕಲಿಯಬೇಕು ಅನ್ನುವ ಹಂಬಲದೊಂದಿಗೆ ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗೆ ಅರಳುತ್ತಾರೆ ಸದಾಶಿವ ಕವಿಗಳು. ಮುಂದೆ ಅವರಿಗೆ ಮದುವೆಯಾಗ್ತದೆ. ಅವರ ಹೆಂಡತಿ ಹೆಸರು ಮುರಿಯವ್ವ ಅಂತ ಹೇಳಿ. ಮುರಿಯವ್ವ ಅವರ ಸಂಸಾರ ಜೀವನ ನಡೆಸಿರಬೇಕಾದರೆ ಅವರಿಗೆ ಅಪರೂಪದ ಪುತ್ರರತ್ನರು ಜನನವಾಗ್ತಾರೆ. ಒಬ್ಬನಿಗೆ ಗಂಗಾಧರ ಅಂತ ಹೆಸರಿಡುತ್ತಾರೆ, ಮಗಳಿಗೆ ತಾಯಿಯ ಹೆಸರಾಗಿರುವಂತ ಬಾಳುವ ಅಂತ ಹೆಸರಿಡುತ್ತಾರೆ. ಹೀಗೆ ಅವರ ಬದುಕು ಸುಂದರವಾಗಿ ನಡೀತಾ ಇರಬೇಕಾದರೆ ಸಂಸ್ಕೃತ ಪಂಡಿತರು, ಕನ್ನಡ ಪಂಡಿತರಾಗಿರುವಂತ ಸದಾಶಿವ ಕವಿಗಳು 10 ಗ್ರಂಥಗಳನ್ನು ಬರೀತಾರೆ. ಚಿತ್ತರಿಗಿ ಕನ್ನಡ ನೀತಿ ಶತಕಗಳು, ತಾಳಿಕೋಟೆಯ ಕಾಸರತೀಶ್ವರ ಮಹಾಪುರಾಣ, ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಚರಿತ್ರೆ, ಇಷ್ಟೆಲ್ಲ ಗ್ರಂಥಗಳನ್ನ ಬರೆಯುವುದ್ರ ಜೊತೆಗೇನೆ 10ನೆಯ ಗ್ರಂಥ ಯಾವುದು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಜ್ಜೋರ ಪುರಾಣವನ್ನೇ ಬರೆದು ಸಾರ್ಥಕವನ್ನು ಪಡ್ಕೊಂಡವರು ಸದಾಶಿವ ಕವಿಗಳು. ಈ ನಾಡಿನೊಳಗ ಕವಿಗಳು ಬಹಳ ಮಂದಿ ಅದರ. ಉದ್ದಾಮ ಕವಿಗಳು, ಮುದ್ದಾಮ ಕವಿಗಳು ಅಂತ ಇಬ್ರು ಅದಾರ. ಏನ್ರಿ? ಉದ್ದಾಮ ಕವಿಗಳು, ಮುದ್ದಾಮ ಕವಿಗಳು. ಉದ್ದಾಮ ಕವಿಗಳು ಯಾರು ಅಂದ್ರೆ ಅದು ರನ್ನ, ಜನ್ನ, ಪೊನ್ನ, ಹರಿಹರ, ರಾಘವಾಂಕ, ಚನ್ನ ಕವಿಗಳು, ಕಲ್ಲಿನಾಥ ಕವಿಗಳು, ಸಿದ್ದಯ್ಯ ಪುರಾಣಿಕರು, ಜೇಚನಿಯವರು, ಪುಟ್ಟರಾಜ ಅಜ್ಜೋರು, ಇವರೆಲ್ಲ ಉದ್ದಾಮ ಕವಿಗಳು. ಅವ್ರದೊಂದು 4 ಸಾಲು ಕದ್ದು, ಇವ್ರದೊಂದು 4 ಸದ್ದು ಕದ್ದು ಮುದ್ದಾಮ ಕವಿಗಳಾದವರೇ ಬಹಳ ಮಂದಿ ಅದಾರೆ. ಸಾಹಿತ್ಯ ಅಂದ್ರೆ ಸುಮ್ಮನೆ ಶಬ್ದಗಳ ರಚನೆ ಎಲ್ಲ. ತರಕಾರಿ ಎಂಬುದಲ್ಲ ಬರೀ ಬದನೆ, ಸಾಹಿತ್ಯ ಎಂಬುದಲ್ಲ ಬರೀ ಶಬ್ದ ರಚನೆ. ಪ್ರತಿಯೊಂದು ಶಬ್ದದಲ್ಲಿರಬೇಕು ಪಾಕ. ಆ ಪಾಕ ಅನುಭವದ ಲೋಕ ಅನ್ನೋದು ಮನಗಂಡಬೇಕು. ತರಕಾರಿ ತಗೊಂಬ ಅಂದ್ರ ತಡ್ರಿ ತಮ್ಮ ತರಕಾರಿ ತಗೊಂಬ ಅಂದ್ರ ಮಾರ್ಕೆಟಿಗೆ ಹೋಗಿ ಬರೀ ಬದನಿ ತೀರ್ಕೊಂಡು ಬಂದ್ರೆ ಹೆಂಗ್ರಿ? ತರಕಾರಿ ಅಂದ್ರೆ ಎಲ್ಲಾ ಕೂಡಿಸಿ ತರಬೇಕ್ರಿ. ತರಕಾರಿ ಎಂಬುದಲ್ಲ ಬರೀ ಬದನೆ, ಸಾಹಿತ್ಯ ಎಂಬುದಲ್ಲ ಬರೀ ಶಬ್ದ ರಚನೆ. ಒಂದು ದೊಡ್ಡ ಡಬ್ಬಿ ಒಳಗ ಸಣ್ಣ ಡಬ್ಬಿ ಒಳಗ ಸಣ್ಣ ಡಬ್ಬಿ, ಅದ್ರೊಳಗ ಸಣ್ಣ ಡಬ್ಬಿ, ಅದ್ರೊಳಗ ಸಣ್ಣ ಡಬ್ಬಿ, ಅದ್ರೊಳಗ ಸಣ್ಣ ಡಬ್ಬಿ ಅಂತ ಇದನ್ನ 20 ಪೇಜ್ ಬರೆದ್ರೆ ಹೆಂಗ್ ಮಾಡಿದ್ರಿ? ಸಾಹಿತ್ಯ ಅಂದ್ರೆ ಹ್ಯಾಗ್ರಿ? ಚುಟುಕು ಬ್ರಹ್ಮನಾಗಿರುವಂತ ದಿನಕರ ದೇಸಾಯಿ ಅಂತಾನೆ, ಕವಿಯಲ್ಲ ಮಾರಾಯ ನಾನೊಬ್ಬ ಭಂಗಿ, ಮಡಿವಾಳನು ಹೌದು ತೊಳೆಯುವಿನು ಅಂಗಿ. ಕವಿಯಲ್ಲ ಮಾರಾಯ ನಾನೊಬ್ಬ ಭಂಗಿ, ಮಡಿವಾಳನು ಹೌದು ತೊಳೆಯುವಿನು ಅಂಗಿ. ಒಮ್ಮೊಮ್ಮೆ ತುಂಬುವನು ಕಣಜದಲ್ಲಿ ಕಾಳು, ಆಗಾಗ ನನ್ನ ತಲೆ ಬೋಳು ಅಂತ. ಏನ್ರಿ? ಒಮ್ಮೊಮ್ಮೆ ಕಣಜದಲ್ಲಿ ಕಾಳು ತುಂಬ್ತೀನಿ, ಆಗಾಗ ನನ್ನ ತಲೆ ಏನಾಗ್ತದೆ, ಬೋಳಾಗ್ತದೆ ಅಂತ ಅವ್ರು ಬರೀತಾರೆ. ಹೀಗೆ ಸಾಹಿತ್ಯದ ಸೌಧವನ್ನ ಕಟ್ಟಿ ನಮ್ಮೆಲ್ಲರಿಗೂ ಮಹೋಪಕಾರವನ್ನ ಮಾಡಿದಂತ ಸದಾಶಿವ ಕವಿಗಳನ್ನು ಸಹಿತ ನಾವು ನೆನೆಸಬೇಕಾಗ್ತದೆ. ಸದಾಶಿವ ಕವಿಗಳನ್ನ ಪೂಜ್ಯ ಪುಟ್ಟರಾಜಜ್ಜೋರು 1944ನೇ ಇಸ್ವಿಯೊಳಗೆ ಪೂಜ್ಯ ಪಂಚಾಕ್ಷರಜ್ಜೋರು ಲಿಂಗೈಕ್ಯರ ಆದ ಮೇಲೆ ಪೂಜ್ಯ ಗುರುಗಳು ಸದಾಶಿವಗಳನ್ನ ಕರೆಸಿ 1946-47ನೇ ಇಸ್ವಿಯೊಳಗ ಈ ಪುರಾಣವನ್ನ ರಚನೆ ಮಾಡ್ಲಿಕ್ಕೆ ಹೇಳ್ತಾರೆ. ನೋಡಿ, ಎಂತ ಅಮೋಘವಾಗಿರುವಂತ ಪುರಾಣ, ಇಂಥ ದಿವ್ಯವಾಗಿರುವಂತ ಮಹಾಪುರಾಣವನ್ನು ನಾವೆಲ್ಲ ಇವತ್ತು ಶ್ರವಣ ಮಾಡ್ತಾ ಇದ್ದೇವೆ. ಕೇಳಬೇಕು. ಕೇಳೋದನ್ನ ಚೆನ್ನಾಗಿ ಕೇಳಬೇಕು. ಯಾವುದನ್ನ ಹೆಂಗ್ ಚೆನ್ನಾಗಿ ಕೇಳಬೇಕು? ಹುಬ್ಬಳ್ಳಿ ಸಿದ್ಧಾರೂಢರು ಶಾಸ್ತ್ರವನ್ನ ಹೇಳ್ತಿದ್ರು ಕೈಲಾಸ ಮಂಟಪದೊಳಗೆ. ಅವ್ರ ಶಾಸ್ತ್ರ ಅಂದ್ರೆ 1 ತಿಂಗಳ 2 ತಿಂಗಳ ಅಂತೇನಲ್ಲ, ನಿರಂತರವಾಗಿ ಶಾಸ್ತ್ರ ನಡೀತಾ ಇರೋದು.
ಮನೆಯಿಂದ ದಿನಾ ಒಬ್ಬ ಶಾಸ್ತ್ರ ಕೇಳಕ್ ಹೋಗ್ತಿದ್ದ, ಹೆಂಡತಿ ತಾಕೀತ್ ಮಾಡಿದ್ಲು, ಓಯ್ ನೀ ದಿನಾ ಶಾಸ್ತ್ರ ಕೇಳಕ್ ಹೋಗ್ತಿಯಲ್ಲ, ಅವ್ ಹೇಳೋರ ಎಲ್ಲಿ ತನಕ ಹೇಳ್ತಾರ, ನೀ ಕೇಳೋರ ಎಲ್ಲಿ ತನಕ ಕೇಳ್ತಿ ಅಂದಕ್ಕೆ. ಇದನ್ನ ಕೇಳಿ ಮನಿಗೆ ಬಾ, ಇಲ್ಲ ಅಂದ್ರ ಕೇಳಿ ಬರ್ಲಿಲ್ಲ ಅಂದ್ರೆ ಅಲ್ಲಿ ಸಿದ್ಧಾರೂಢ ನಿಂದ ಬೆನ್ನತ್ತಿ ಹೋಗ ಅಂದಕ್ಕೆ ಹೆಂಡತಿ. ಮಠಕ್ಕೆ ಬಂದ, ಈರೂಢವನ್ನ ಬಿಟ್ಟು ಆರೂಢಕ್ಕೇರಿರುವ ಸಿದ್ಧಾರೂಢರನ್ನ ಬಂದು ಕೇಳ್ತಾನ, ಬುದ್ಧಿ ನೀವು ಎಲ್ಲಿ ತನಕ ಹೇಳೋದು, ನಾ ಎಲ್ಲಿ ತನಕ ಕೇಳದ್ರಪ್ಪ ಅಂದ. ಯಾರು ಕೇಳ್ಯಾರೋ ಈ ಮಾತು ಅಂದ್ರು. ಯಪ್ಪಾ ನನ್ನ ಹೆಂಡತಿ ಕೇಳ್ಯಾಳ, ನಾಳಿಗೆ ನಿನ್ನ ಹೆಂಡತಿ ಪ್ರವಚನ ಕರ್ಕೊಂಬಾ ಅಂದ್ರ ಅವ್ರು. ಯಪ್ಪಾಕಿ ಬರೋದಲ್ಲ, ಹೆಂಗ ಮಾಡಿ ಒತ್ತಾಯ ಮಾಡಿ ಕರ್ಕೊಂಡ್ ಬಾ, ಬರಬೇಕಾದ್ರೆ ಎಡಗೈಯಾಗ ಬಲಗೈಯಾಗ ಏನಾದ್ರೂ ಹಿಡ್ಕೊಂಡು ಬಾ ಅಂತ ಹೇಳಿದ್ರು. ಇವ ಬಂದ, ಹೆಂಡತಿ ಕೇಳಿದೇನು ಸಿದ್ಧಾರೂಢನ ಅಂದ. ಕೇಳಿನಿ ಅಂದ. ಏನ್ ಹೇಳಿದ್ರು? ನಿನ್ನೂ ಕರ್ಕೊಂಡ್ ಬಾ, ಅವನ್ನ ಮನಿ ಕರ್ಕೊಂಬ, ನಾ ಮಠಕ್ ಬರಲ್ಲ ಅಂದಕಿ. ಅಡ್ಮುಟ್ ಗಿರಾಕಿ. ಇಲ್ಲ ಒಂದು ದಿವಸ ಬಂದಿ ಅಂದ್ರೆ ನಾನು ಸಹಿತ ಸಾಯಿ ತನಕ ಹೋಗೋದಿಲ್ಲ ಅಂದ್. ಸರಿ, ಬರೋದಾದ್ರೆ ಎಡಗೈಯಾಗ ಬಲ್ಲಗೈಯಾಗ ಏನಾದ್ರೂ ತೆಗೆದುಕೊಂಡು ಬಾ ಅಂತ. ಈಗಾಗಿದ್ರ ಎಡಗೈಯಾಗ ವಿನಿಟಿ ಬ್ಯಾಗ್, ಬಲಗೈಯಾಗ ಬಸ್ನಾಗ ಆಧಾರ್ ಕಾರ್ಡ್. ಹೆಣ್ಮಗಳು ಏನ್ ತೆಗೆದುಕೊಂಡು ಹೋಗ್ಬೇಕು? ಒಂದು ಕೈ ಒಳಗ ಮಣ್ಣು ಹಿಡ್ಕೊಂಡು, ಒಂದು ಕೈ ಒಳಗ ರೊಟ್ಟಿ ಮಾಡುವಂತ ಹಿಟ್ಟು ಹಿಡ್ಕೊಂಡು ಸಿದ್ಧಾರೂಢರ ಸನ್ನಿಧಿಗೆ ಬಂದು, ಸಿದ್ಧಾರೂಢರು ಕೇಳಿದ್ರು, ಏನವ ನಿನ್ನ ಗಂಡಗ ಪ್ರಶ್ನೆ ಮಾಡಿದಿ ಅಂತಲ್ಲ? ಹೌದ್ರಿ, ನೀವು ಹೇಳೋದು ಎಲ್ಲಿ ತನಕ ಹೇಳೋದ್ರಿ, ಇವ ಎಲ್ಲಿ ತನಕ ಕೇಳೋದು? ಏನ್ ತಂದಿಯವ ಕೈಯಾಗ ಅಂದ್ರು ಸಿದ್ಧಾರೂಢರು. ಯಪ್ಪಾ ಈ ಕೈಯಾಗ ಮಣ್ಣು ತಂದೀನಿ, ಈ ಕೈಯಾಗ ಹಿಟ್ಟು ತಂದೀನಿ. ಸಿದ್ಧಾರೂಢರು ಹೇಳಿದ್ರು, ನೋಡವ ಹಿಟ್ಟಿರೋ ತನಕ ರೊಟ್ಟಿ ಮಾಡ್ಬೇಕು, ಮಣ್ಣಾಗ ಸೇರೋ ತನಕ ಪುರಾಣ ಕೇಳ್ಬೇಕು ನಡಿ ಅಂದ್ರ ಅವ್ರು. ಮಣ್ಣಾಗ ಹೋಗೋ ತನಕ ಕೇಳೋದೇ ಕೇಳೋದೇ ಕೇಳ. ನಿನ್ನೆ ಕಡೆದ ಮಜ್ಜಿಗೆ ಇಂದು ಕಾಯಿಸಿದ ಹಾಲಿಗೆ ಹೆಪ್ಪ, ಮುನ್ನಿನವರ ಅನುಭವ ಇಂದಿನವರ ಅನ್ನಕ್ಕೆ ಉಪ್ಪು. ಮುನ್ನಿನವರ ಬಗ್ಗೆ ಚಿಂತಿಸದವ ಇಂದಿನವರ ಬಗ್ಗೆ ಎಂತು ವಿಚಾರಿಸುವನು ಸ್ವತಂತ್ರಧೀರ ಸಿದ್ದೇಶ್ವರ. ಸಿದ್ದೈ ಪುರಾಣಿಕರಲ್ಲಿ ನಿನ್ನೆ ಕಡೆದ ಮಜ್ಜಿಗೆ ಇಂದು ಕಾಯಿಸಿದ ಹಾಲಿಗೆ ಹೆಪ್ಪ. ಇವತ್ತು ತಾಜಾ ಮೊಸರು ತಾಜಾ ಮಜ್ಜಿಗೆ ಸಿಗಬೇಕಾಗಿತ್ತು ಅಂದ್ರೆ ಇವತ್ತಿನ ಬಿಸಿ ಹಾಲಿಗೆ ಅದನ್ನ ಹಾಕಿದ್ರೆ ನಾಳೆಗೆ ಸಿಗ್ತದ ಅನ್ನೋದು ನೆನಪಿಟ್ಟುಕೊಳ್ಬೇಕಲ್ರಿ. ನಾವು ಬಿಸಿ ಹಾಲಿಗೆ ನಾವ್ ಹೆಂಗ್ ಹಾಕನ್ರಿ, ನಮ್ಮ ಹಾಲು ತಾಜಾ ಅದವ, ಈ ಮೊಸರು ಹಾಕಿದ್ರೆ ನಾಳೆಗೆ ಮಜ್ಜಿಗೆನೂ ಲೇದು ಮೊಸರು ಲೇದು, ಏನೂ ಸಿಗೋದಿಲ್ಲ. ನಿನ್ನೆ ಕಡೆದ ಮಜ್ಜಿಗೆ ಇಂದು ಕಾಯಿಸಿದ ಹಾಲಿಗೆ ಹೆಪ್ಪು, ಮುನ್ನಿನವರ ಅನುಭವ ಇಂದಿನವರ ಅನ್ನಕ್ಕೆ ಒಪ್ಪು. ಅಂತ ಒಂದು ಪರಮ ಜ್ಞಾನಿಯಾಗಿರುವಂತ ಪಂಚಾಕ್ಷರ ಮಹಾಶೋಗಿಗಳವರ ಬದುಕು ನಮ್ಮೆಲ್ಲರ ಬದುಕಿಗೆ ಅದು ಆಶ್ಚರ್ಯವಾಗಿದೆ. ಹೀಗೆ ಸದಾಶಿವ ಕವಿಗಳು ಈ ಮಹಾಪುರಾಣವನ್ನ ಅದ್ಭುತವಾಗಿ ನಮಗೆಲ್ಲ ರಚನೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕೇಳೋದು ಒಂದು ಕ್ಷಣ ಮನಸ್ಸಿಗೆ ಆನಂದವಾಗುವ ಹಾಗೆ ಕೇಳೋದ್ರಿಂದ ಮನಸ್ಸು ನಿರ್ಮಲಗೊಳ್ಳುತ್ತೆ. ಹ್ಯಾಗ್ರಿ, ಪಾಂಡಿಚೇರಿ ಒಳಗೊಬ್ಬರು ಅರವಿಂದ ಮಹರ್ಷಿಗಳಂತಿದ್ದು ಪರಮಜ್ಞಾನಿಗಳು, ಶಿಷ್ಯ ಸಮೂಹವನ್ನು ಹೊಂದಿಕೊಂಡಿರುವಂತ ವೇದ ಆಗಮ ಉಪನಿಷತ್ತು ಕರತಲಮಲವಾಗಿ ಮಾಡಿಕೊಂಡಂತ ಪರಮಜ್ಞಾನಿಗಳು, ಪರಮವಿರಾಗಿಗಳು ಅರವಿಂದ ಮಹರ್ಷಿಗಳು. ಬಿಳಿ ಗಡ್ಡ, ವಯೋವೃದ್ಧ, ಜ್ಞಾನವೃದ್ಧ, ಪರಮ ತಪಸ್ಸು. ನಿತ್ಯಲೂ ಅವರ ಪ್ರವಚನ ನಡೀತಾ ಇತ್ತು. ಹೀಗೆ ಒಂದು ದಿವಸ ಶಿಷ್ಯ ಕೇಳ್ತಾನೆ, ಏನ್ರಿ ಬುದ್ಧಿ, ಸಂಜೆ ಆದ ತಕ್ಷಣ ಒಂದು ತಾಸು ಬಂದು ನಿಮ್ಮ ಮುಂದೆ ಕುಂತ್ಕೊಂಡು ನಾವು ಪ್ರವಚನ ಕೇಳ್ಬೇಕು, ಕೇಳೋದ್ರಿಂದ ಏನ್ ಲಾಭ ಅಂದವ. ಮಂದಿ ಲಾಭ ಇದ್ರನ ಎಲ್ಲಾ ಕಡೆ ಬರೋದು. ಅರವಿಂದ ಮಹರ್ಷಿಗಳಂತಾರೆ, ಈ ಪ್ರವಚನ ಕೇಳೋದ್ರಿಂದ ಏನು ಲಾಭ? ಹೌದ್ರಿ, ಇದಕ್ಕೆ ನನಗೆ ಉತ್ತರ ಕೊಡಬೇಕು, ಸಂಜೆ ಮುಂದೆ ಬಾ ಅಂದ್ರು. ಸಂಜೆ ಮುಂದೆ ಬಂದ ಆಶ್ರಮಕ್ಕೆ ಒಂದು ಶಗಣಿ ತುಂಬುವ ಬುಟ್ಟಿ ಅದನ್ನು ಕೊಟ್ಟು, ಅಲ್ಲಿ ಒಂದು ಕೆರೆ, 10 ಮೆಟ್ಟಲುಗಳು, ಹೋಗಿ ಈ ಬುಟ್ಟಿಯೊಳಗ ನೀರನ್ನು ತುಂಬಿಕೊಂಡು ಬಾ ಅಂತ ಅರವಿಂದ ಮಹರ್ಷಿಗಳು ಆ ಕೇಳಲಿಕ್ಕೆ ಬಂದಂತ ವ್ಯಕ್ತಿಗೆ ಹೇಳಿದ್ರು. ಅವನು ಹೋದ, ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ಹೀಂಗ ಮುಳುಗಿಸಿದ. ಹೀಂಗ ತಲೆಯ ಮೇಲೆ ಹೊತ್ತ 10 ಹೆಜ್ಜೆಯನ್ನ ಹೀಂಗ ನಡಿತಾ 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 ಬಂದ. ನೀರೆಲ್ಲ ಸೋರಿ ಹೋಗ್ಬಿಡ್ತು. ಮತ್ತೆ ಇಳಿದ, ಮತ್ತೆ ಎದ್ದಿದ, ಮತ್ತೆ ಇಳಿದ, ಮತ್ತೆ ಎದ್ದಿದ. 10 ಸಾರಿ ಹೀಗ ಮಾಡುವುದರೊಳಗಾಗಿ ಬುಟ್ಟಿ ತೊಳೆದು ಸ್ವಚ್ಛಾಗಿ ಹೋಗಿಬಿಟ್ಟಿತ್ತು. ಅವನಿಗೆಟ್ಟು ಸಿಟ್ಟು ಬಂತು.
ಅರವಿಂದ ಮಹರ್ಷಿಗಳ ಸನ್ನಿಧಿಗೆ ಬಂದು ಆ ಬುಟ್ಟಿಯನ್ನ ಹೇಂಗ ಒಗದು, ಏನ್ರಿ ಗುರುಗಳೇ, ನಿಮಗ ಜ್ಞಾನಿ ಅಂತ ಹೇಳಿದವನು ಯಾವನು? ನಿಮ್ಗೆ ಗುರು ಅಂತ ಹೇಳಿದವನು ಯಾರು? ನೀವು ಪ್ರಕಾಂಡ ಪಂಡಿತರಂತ ಹೇಳಿದವ್ರು ಯಾರು? ಯಾಕೋ ಅಂದ್ರು ಅರವಿಂದ್ರು. ಅಲ್ರಿಪ್ಪ, ಈ ಸಗಣಿ ಬುಟ್ಟ್ಯಾಗ ನೀರು ನಿಲ್ಲದರಂತ ಇಟ್ಟು ಜ್ಞಾನ ಇಲ್ಲ ಅಂದ್ರೆ ನಿಮ್ಮ ಗುರು ಅಂತ ಹೇಳಿದವನು ಯಾರು ಅಂದ್ರು. ಅವಾಗ ಅರವಿಂದ್ರು ಅಂತಾರ, ತಮ್ಮ, ಇದನ್ನ ಮೊದಲು ನೀರಿನ ಸಂಪರ್ಕ ಮಾಡೋಕ್ಕಿಂತ ಮೊದಲು ಇದು ಯಾವ ಬುಟ್ಟಿ ಅಂದ್ರು. ಇದು ಸೆಗಣಿ ತುಂಬ ಬುಟ್ಟಿತ್ರಿ ಅಂದವ. ಮತ್ತೆ ಇದ್ರಾಗ ಈಗ ಏನ್ ತುಂಬೋದು? ಇದ್ರಾಗ ಅನ್ನ ತುಂಬೋದ್ರಿ, ಹೂ ತುಂಬೋದು. ಅವಾಗ ಅರವಿಂದ್ರ ಅಂತಾರ, ಈ ಮಠಕ್ಕೆ ಬರೋದಕ್ಕಿಂತ ಮೊದಲ, ಈ ಆಶ್ರಮಕ್ಕೆ ಬರೋಕ್ಕಿಂತ ಮೊದಲ ನಿನ್ನ ಮನಸ್ಸು, ನಿನ್ನ ಜೀವನ ಹೆಂಗಿತ್ತಂದ್ರೆ ಸೆಗಣಿ ತುಂಬ ಬುಟ್ಟಿದ್ದಂಗಿತ್ತು. ಈ ಗುರು ಸಂಪರ್ಕ, ಜ್ಞಾನ ಸಂಪರ್ಕ, ನೀರಿನ ಸಂಪರ್ಕ ಮಾಡಿದ್ರಿಂದ ಬುಟ್ಟಿ ಹೆಂಗ ತೊಳೆದು ಸ್ವಚ್ಛ ಆಗ್ಯದಲ್ಲ, ಹಂಗ ಈ ಪ್ರವಚನ ಕೇಳೋದ್ರಿಂದ ನಿನ್ನೆಲ್ಲ ಹೊಲಸು ಗುಣಗಳ ಹೋಗಿ ನಿನ್ನೆಲ್ಲ ಬದುಕು ಸುಂದರ ಮಾಡೋದೇ ಈ ಪುರಾಣ ಪ್ರವಚನ ಅನ್ನೋದನ್ನ ಅರವಿಂದ ಮಹರ್ಷಿಗಳು ಹೇಳ್ತಾರೆ. ಅದನ್ನೇ ವಚನಕ್ಕೆ ಶ್ರೀಕಾರವನ್ನ ಹಾಕಿದ ಜೇಡರ ರಾಶಿಮಾರಿ ಅಂತಾರೆ, ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ವಲ್ಲೆ, ನಿಮ್ಮ ಶರಣರ ಸೂಳ್ ನುಡಿ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯೆ ಕಾಣ ರಾಮನಾಥ. ದಾಶಿಮಾರರು ಹೇಳುವ ಭಾವದ ಭಾಷೆಯಂತಾದದು. ದೇವರು ಪ್ರತ್ಯಕ್ಷ ಆದರೂ ಸಹಿತ ನನಗೆ ಐಶ್ವರ್ಯ ಬೇಕಾಗಿಲ್ಲ, ಮನೆ ಬೇಕಾಗಿಲ್ಲ, ಯಾವ ದೌಲತ್ತು ನನಗೆ ಬೇಕಾಗಿಲ್ಲ. ಸಮಾಜಕ್ಕಾಗಿ ಸವಿಸಿದವರ ತನುವಿನ ಶಿವಯೋಗದ ನಲ್ನುಡಿಗಳನ್ನ ಯಾರು ನನ್ನ ಕಿವಿಯೊಳಗೆ ಹಾಕ್ತಾರೆ, ಓ ದೇವನೇ, ಅವರಿಗೆ ನಿನ್ನನ್ನ ನಾನು ಕೊಟ್ಟು ಬಿಡ್ತೀನೋ ಮಾತನ್ನ ದಾಶಿಮಾರೆ ಬರೀತಾರಂದ್ರೆ, ಹಾಗೆ ಒಂದು ಒಳ್ಳೆಯ ನುಡಿಗಳು ನಮ್ಮ ಬದುಕನ್ನ ಎಚ್ಚರಗೊಳಿಸ್ತವೆ. ಅಂತ ನುಡಿಯ ಗುಡಿಯ ತೋರಣವನ್ನ ಕಟ್ಟಿದವರು ಯಾರಂದ್ರೆ ಅದು ಸದಾಶಿವ ಕವಿಗಳವರು. ಆ ಸದಾಶಿವ ಕವಿಗಳವರು ನಿನ್ನಿನ ದಿವಸ ಗುರುಸ್ತುತಿಯನ್ನ ಮಾಡಿ, ಆನಂತರ ಅವರು ದೇವರ ಸ್ತುತಿಯನ್ನ, ಭಗವಂತನ ಸ್ತುತಿಯನ್ನ ಮಾಡ್ತಾರೆ, ಶಿವಸ್ತುತಿಯನ್ನ ಮಾಡ್ತಾರೆ. ಆ ಶಿವಸ್ತುತಿ ಆನಂತರ ಜಗಜ್ಜನನಿ ಶಾಂಭವಿಯ ಸ್ತುತಿ, ಆನಂತರ ವಿಘ್ನೇಶ್ವರನ ಸ್ತುತಿ, ಆನಂತರ ಬಸವಣ್ಣನ ಸ್ತುತಿ, ಎಲ್ಲ ಸ್ತುತಿಗಳನ್ನ ಮಾಡುವುದಕ್ಕಿಂತ ಪೂರ್ವದೊಳಗ ನಮ್ಮ ಸಂಗಮೇಶ್ ಅವರು ಒಂದು ಗೀತೆಯನ್ನ ಹಾಡ್ತಾರೆ. ಆನಂತರ ನಾವೆಲ್ಲ ಚಿಂತನೆಯನ್ನ ಮಾಡೋಣ. ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ, ಸರ್ವ ದುಃಖಗಳ ಕಳೆಯುತ್ತಾಳೆ ಮಹಾದೇವಿಯೇ, ಸರ್ವ ದುಃಖಗಳ ಕಳೆಯುತ್ತಾಳೆ ಮಹಾದೇವಿಯೇ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ. ಸರ್ವಮಂಗಳ ದೇವಿಯೇ, ಸರ್ವಮಂಗಳ ದೇವಿಯೇ, ಸರ್ವಭೋಗ ಸುಖವಿತ್ತು, ಸರ್ವಭೋಗ ಸುಖವಿತ್ತು, ಸರ್ವಾಣಿಯೇ ರಕ್ಷಿಸೇ, ಸರ್ವಾಣಿಯೇ ರಕ್ಷಿಸೋ, ಸರ್ವಾಣಿಯೇ ರಕ್ಷಿಸೋ, ಗರ್ವವನಳಿಸಿ ಮಾತೆ, ಗರ್ವವನಳಿಸಿ ಮಾತೆ, ಗರ್ವವನಳಿಸಿ ಮಾತೆ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ, ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ.
ಮಹಿಷಾಸುರ ಮದನಿಯೇ ಮಹಿಷಾಸುರ ಮದನಿಯೇ ಶಾಂಭವಿಯೇ ಗುಹ ಜನನಿಯೇ ಭವಾನಿಯೇ 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 ಶಾಂಭವಿಯೇ ಮಹಿಷಾಸುರ ಮದನಿಯೇ ಮಹಿಷಾಸುರ ಮದನಿಯೇ ಮಹಿಷಾಸುರ ಮದನಿಯೇ ಶಾಂಭವಿಯೇ ಗುಹ ಜನನಿಯೇ ಭವಾನಿಯೇ ಸೀಸದ ಗವ ಕಳೆ ಗೌರಿಯೇ ಸೈಸದ ಗವ ಕಳೆ ಗೌರಿಯೇ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ शंकरिये शुभ करिए शंकरिये शुभ करिए शंकरिये शुभ करिए शंकर नर्तांगिये शंकर नर्तांगिये किंकर पुट्टार्य गोलिदो किंकर पुट्टार्य गोलिदो पुट्टार्य गोलिदो आ आ किंकर पुट्टार्य गोलिदो किंकर पुट्टार्य गोलिदो गुरु भक्तिಯ ಕರುಣಿಸು ಮಾತೆಯೇ ಗುರು ಭಕ್ತಿಯ ಕರುಣಿಸು ಗುರು ಭಕ್ತಿಯ ಕರುಣಿಸು ಗುರು ಭಕ್ತಿಯ ಕರುಣಿಸು ಮಾತೆಯೇ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ ಸರ್ವ ದುಃಖಗಳ ಕಳೆಯುತ್ತ ಸರ್ವ ದುಃಖಗಳ ಕಳೆಯುತ್ತ ಎನ್ನ ಪುತ್ರೆ ಮಹಾದೇವಿಯೇ ಎನ್ನ ಪುತ್ರೆ ಮಹಾದೇವಿಯೇ ಪಾರ್ವತಿಯೇ ದೇವಿಯೇ ಗಿರಿಜಯೇ ಕಲ್ಯಾಣಿ ಪಾರ್ವತಿಯೇ ದೇವಿಯೇ ಪಾರ್ವತಿಯೇ ದೇವಿಯೇ ಪಾರ್ವತಿಯೇ ದೇವಿಯೇ ವರದೆ ದಾಡಿ ಮರದೆ ಭವಾನಿಯೇ ಕರೆದು ಮುಂದಕ್ಕೆ ಮರೆಯದೆನ್ನನೋ ಶಿರದೆ ಬರದೊಳು ಕರವ ನಿರುಸಿತ ದಮ ಭಯಗೊಡ ದೇವಿ ನಿರುತ ನೀ ನೆಡಮಿಡದಿಯೇ ನಿರುತ ಮೆಡಬಿಡದಿಯೇ ಗಿರಿಜಯನನೋ ನಿರುಕಿಸದೆ ನೀನಿರುವುದು ಚಿತವೇ ಭಕ್ತವತ್ಸಲೆ ಜನರು ನಗದಿಯರೇ ಜನರು ನಗದಿಯರೇ ವಿಘ್ನರಾಜನೋರ್ಮೆ ಮುಖವನು ಭಗ್ನಗೈದವನೋರ್ಮೆ ಶಿವನೋಳು ಮಗ್ನ ಮಾನಸನಾದ ನಂದಿಯ ನೋರ್ಮೆ ಬಲಗೋಬೆ ಮಗ್ನರಾಜನೋರ್ಮೆ
ಪಾದ ಶಿವ ಸಮತೆಯೊಳು ಲಗ್ನರಾದ ಗಣಗಳಿಗೆ ನುತಿ ಮಗ್ನನಾದನೋರ್ಮೆ ಊರ್ಮೆಯ ಪೇರ್ಮೆಯಂ ನುತಿಪೇ ಪೇರ್ಮೆಯಂ ನುತಿಪೇ. ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶಂಕರಿಯೇ ಶುಭಕರಿಯೇ ಶಂಕರನರ್ಧಾಂಗಿನಿ, ಕಿಂಕರ ಪುಟ್ಟಾರ್ಯ ಕವಿಗೆ ಗುರು ಭಕ್ತಿಯ ಕೊಡು ಜನನಿಯೇ ಅಂತ ತಿಳ್ಕೊಂಡು ಅಜ್ಜೋರು ಎಷ್ಟು ಸುಂದರವಾಗಿ ಬರೀತಾರೆ. ಹಾಗೆ ಸದಾಶಿವ ಕವಿಗಳು ಸಹಿತ ಈ ಪುರಾಣವನ್ನ ರಚನೆಯನ್ನ ಮಾಡಬೇಕಾದರೆ ಗುರುಸ್ತುತಿಯೊಂದಿಗೆನೆ ಶಿವಸ್ತುತಿಯನ್ನ ಮಾಡಿದ್ರು. ಯಾಕೆ ಶಿವಸ್ತುತಿಯನ್ನ ಮಾಡ್ತಾರಂದ್ರೆ ನಮ್ಮೆಲ್ಲರಿಗೂ ಸಹಿತ ಬದುಕಲಿಕ್ಕೆ, ಉಸಿರಾಡಲಿಕ್ಕೆ ಭೂಮಿಯನ್ನ, ಮಳೆಯನ್ನ, ಬೆಳೆಯನ್ನ ಕೊಟ್ಟ ದೇವರನ್ನ ನೆನೆಸಬೇಕು ಅನ್ನೋದಕ್ಕೆ ಕವಿಗಳು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಶಿವನ ಯಾಕೆ ಸ್ಮರಣೆ ಮಾಡಬೇಕು ಅಂದ್ರೆ ಎಲ್ಲವನ್ನ ಕೊಟ್ಟ ದೇವರನ್ನ ಒಂದು ಕ್ಷಣ ನೆನೆಸೋದು. ಇಂಗಿನೋಳು ನಾಥವನ್ನು ತೆಂಗಿನೋಳು ಎಳೆನೀರನ್ನು ಭೃಂಗ ಕೋಗಿಲೆಯ ಕಂಠದೋಳು ಸುವಿಧಾನ ತುಂಬಿದವರಾರೋ ಸರ್ವಜ್ಞ. ಇಂಗಿನಕಾಯಿಯೊಳಗ ನಾಥ ಇಟ್ಟಾನ, ತೆಂಗಿನಕಾಯಿಯೊಳಗ ಎಳೆನೀರಿಟ್ಟಾನ, ಭೃಂಗ ಕೋಗಿಲೆಯ ಕಂಠದಲ್ಲಿ ಸುವಿಗಾನವಂತ ಇದ್ದ. ನವಿಲಿನೋಳು ಚಿತ್ರವನು ಗಗನದೋಳು ವಿಚಿತ್ರವನು, ಪರಿಪರಿಯ ಕುಸುಮದಲ್ಲಿ ಪರಿಮಳವ ತುಂಬಿದವರಾರು ಸರ್ವಜ್ಞ. ಯಾರು ತುಂಬಿದಾರಿ? ನವಿಲಿಗೆ ಬಣ್ಣ ಇಟ್ಟವರು ಯಾರು? ಕಾಮನ ಬಿಲ್ಲಿಗೆ ಬಣ್ಣ ಕೊಟ್ಟವರಾರು? ಎಲ್ಲವನ್ನ ಕೊಟ್ಟ ದೇವನನ್ನ ಶಿವನನ್ನ ಸ್ಮರಣೆ ಮಾಡ್ತಾರೆ ಕವಿಗಳು. ಕೋಗಿಲೆಗೆ ಕಂಠವನ್ನು ಕೊಟ್ಟವನು ಶಿವನು, ನವಿಲಿಗೆ ನಾಟ್ಯವನ್ನು ಕೊಟ್ಟವನು ಶಿವನು. ಯಾರ್ಯಾರಿಗೆ ಏನೇನು ಕೊಡಬೇಕನ್ನುವುದು ಅವನಿಗೆ ಗೊತ್ತು. ಕಾರಣ ಈ ಜಗವೆಲ್ಲ ಅವನ ಸ್ವತ್ತು ಅಂತ. ಎಲ್ಲ ಕೊಟ್ಟ ದೇವರನ್ನ ಒಂದು ಕ್ಷಣ ನೆನೆಸಬೇಕು. ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ಎಲ್ಲ ಕೊಟ್ಟ ದೇವರ ಭಗವಂತ ಶಿವನ ಸ್ಮರಣೆಯನ್ನ ಮಾಡುವುದ್ರ ಜೊತೆಗೇನೆ, ಶಿವನೇ ನಾನು ಗಾನಯೋಗಿ ಪಂಚಾಕ್ಷರ ಮಹಾಪುರಾಣವನ್ನ ರಚನೆ ಮಾಡ್ತಾನೆ, ಇದಕ್ಕೆ ಯಶಸ್ಸು ಶ್ರೇಯಸ್ಸು ಎಲ್ಲವನ್ನ ಕೊಟ್ಟು ಕರುಣಿಸು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಮಾಡಿ, ನಂತರ ಭವಾನಿಯ ಶರ್ವಾಣಿಯ ರಾಜರಾಜೇಶ್ವರಿ ಹೈಮವತಿ ಕಾತ್ಯಾಯಿನಿ ವಲ್ಲಭೆಯಾಗಿರುವಂತ ಶಾಂಭವಿಯ ಸ್ತೋತ್ರವನ್ನ ಮಾಡ್ತಾರೆ. ಅಮ್ಮ, ವರಗಳನ್ನು ಕರುಣಿಸುವ ಭವಾನಿ, ನಾನು ಪಂಚಾಕ್ಷರೇಶ್ವರ ಮಹಾಪುರಾಣವನ್ನು ಬರಿತಾ ಇದ್ದೇನೆ, ನನಗೆ ಶ್ರೇಯಸ್ಸನ್ನ ಕೊಡು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ಕೊಡುವವಳೆ ಚಿಚ್ಛಕ್ತಿ ಅಂತ. ಅದ್ವೈತ ಮತ ಸಂಸ್ಥಾನಾಪನಾಚಾರ್ಯರಾಗಿರುವಂತಹ ಶಂಕರಾಚಾರ್ಯರು ಪ್ರಕಾಂಡ ಪಂಡಿತರು. ಎಷ್ಟು ಪ್ರಕಾಂಡ ಪಂಡಿತರು ಶಂಕರರು ಅಂದ್ರೆ, ಒಂದು ದಿವಸ ಕಾಶ್ಮೀರಕ್ಕೆ ಹೋಗಿರ್ತಾರೆ. ಕಾಶ್ಮೀರದಲ್ಲಿ ಎಲ್ಲ ಪಂಡಿತರೊಂದಿಗೆ ನಾನು ವಾದವನ್ನ ಮಾಡಿ ದಿಗ್ವಿಜಯವನ್ನ ಸಾಧಿಸಬೇಕು ಅಂತ ತಿಳ್ಕೊಂಡು ಶಂಕರಾಚಾರ್ಯರು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಕಾಶ್ಮೀರದೊಳಗ ಅಲ್ಲಿ ದೇವಿ ಆರಾಧನೆಯನ್ನು ಮಾಡುವಂತ ಶಾಕ್ತರು ಬಹಳ ಮಂದಿ ಕಾಶ್ಮೀರದೊಳಗೆ. ಅಲ್ಲಿ ಶಂಕರಾಚಾರ್ಯರು ವಾದವನ್ನ ಮಾಡಿ ನಾನು ನನ್ನ ಪಾಂಡಿತ್ಯಪೂರ್ಣವಾದಂತ ವಿಚಾರಧಾರಣೆಯನ್ನು ಮಂಡಿಸಿ ಎಲ್ಲರನ್ನ ಸೋಲಿಸಿ ನಾನೊಬ್ಬ ಮೇಧಾವಿ, ನಾನೊಬ್ಬ ಪಂಡಿತ ಅಂತ ತಿಳ್ಕೊಂಡು ಬಿರುದನ್ನ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಶಂಕರಾಚಾರ್ಯರು ಅಲ್ಲಿಗೆ ಹೋಗಿರ್ತಾರೆ. ಬೆಳಗಿನ ಜಾವ ಚರ್ಚೆ. ಅಲ್ಲಿ ಒಬ್ಬ ಪಂಡಿತ ಬಂದು ಶಂಕರಾಚಾರ್ಯ ಜೊತೆಗೇನೆ ಸಂವಾದವನ್ನ ಮಾಡಬೇಕು. ಶಂಕರಾಚಾರ್ಯ ಕೇಳ್ತಾರೆ, ಯಾರು ಬಂದವರು ನನ್ನ ಜೊತೆ? ಪ್ರಕಾಂಡ ಪಂಡಿತ, ಮೇಧಾವಿ, ವಿದ್ವತ್ಪೂರ್ಣವಾದ ವಿಚಾರಧಾರೆಗಳನ್ನು ಓದೋಪರೋಧವಾಗಿ ಹೇಳುವಂತ ನನ್ನ ಜೊತೆ ವಾದವನ್ನ ಮಾಡೋರು ಯಾರು ಅಂದ್ರೆ ಶಂಕರಾಚಾರ್ಯರು. ನೀವೆಲ್ಲ ನಡೆಯೋದಿಲ್ಲ, ನರರು ನಡೆಯೋದಿಲ್ಲ. ಆ ಸಾಕ್ಷಾತ್ ಕಾಳಿಕ ಮಾತಿನೇ ನನ್ನ ಹತ್ರ ಬಂದ್ರೆ ನಾನು ಆ ವಾದಲು ಜಯಿಸ್ತೀನಿ ಅಂತ ಶಂಕರಾಚಾರ್ಯ. ತಾಯಿ ಜಗಜ್ಜನನಿ, ಎಲ್ಲರಿಗೂ ಎಲ್ಲವನ್ನ ಕೊಟ್ಟಂತ ಮಮತಾಮಯಿಯಾಗಿರುವಂತ ಭವಾನಿ ಶಂಕರರಿಗೆ ಒಂದು ಕ್ಷಣ ಅಹಂಕಾರ ಬಂದಿದ್ದನ್ನ ನೋಡಿ ಅವರೇನು ಬೆಳಗಿನ ಜಾವ ವಾದಕ್ಕೆ ಹೋಗಬೇಕು ಅಂತ ಏನು ತಯಾರಾಗ್ತಿದ್ರು, ಅವರಿಗೆ ಇಚ್ಛಾಶಕ್ತಿಯನ್ನ ಕಡಿಮೆ ಮಾಡಿಬಿಟ್ರು.
ಇಚ್ಛಾಶಕ್ತಿ ನೋಡಿ, ನೀವೆಲ್ಲ ಇಲ್ಲಿ ಕೇಳ್ತಾ ಇದ್ದಿಲ್ಲ, ಇಚ್ಛಾಶಕ್ತಿಯಿಂದ ಕೇಳ್ತಾ ಇದ್ದೆ. ನಾನು ಇಚ್ಛಾಶಕ್ತಿಯಿಂದನೇ ಹೇಳ್ತಾ ಇದ್ದೆ. ಶಂಕರರಿಗೆ ಇಚ್ಛಾಶಕ್ತಿಯನ್ನು ಕಸ್ಕೊಂಡ್ಬಿಟ್ಟು ಸಂವಾದಕ್ಕೆ ಹೋಗ್ಬೇಕಂತಾರೆ, ಅವರ ಇಚ್ಛಾಶಕ್ತಿನೇ ಕಡಿಮೆ ಆಗ್ಬಿಟ್ಟು ಅವತ್ತೊಂದ್ ದಿವಸ ಅದು ಕ್ಯಾನ್ಸಲ್ ಆಯ್ತು. ಮರುದಿವಸ ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಬೇಕು ಅಂದ್ರೆ ಅವರ ಜ್ಞಾನ ಶಕ್ತಿಯನ್ನು ಕಸ್ಕೊಂಡ್ಬಿಟ್ರು. ಮೂರನೇ ದಿವಸಕ್ಕೆ ಅವರ ಕ್ರಿಯಾಶಕ್ತಿಯನ್ನ, ಎದ್ದು ನಡಿಲಾರದ ಶಕ್ತಿಯನ್ನು ಸಹಿತ ಕಸ್ಕೊಂಡ್ಬಿಟ್ರು ಶಂಕರಾಚಾರ್ಯ. ಕೊನೆಗೆ ಶಂಕರಾಚಾರ್ಯ ಅಂದ್ರು, ನನ್ನಲ್ಲಿ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಈ ಕ್ರಿಯಾಶಕ್ತಿ ಎಲ್ಲ ನಾಶ ಆಯ್ತಿದ ಕಾರಣ ಯಾರು ಅಂತ ತಿಳ್ಕೊಂಡು ಅವಾಗ ಅವರು ತಾಯಿಯನ್ನ ಕುರಿತು ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ಅಂತ ತಿಳ್ಕೊಂಡು ಆ ತಾಯಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಶಂಕರರಿಗೆ ಅವಾಗ ಆಶೀರ್ವಾದ ಮಾಡಿದಲಂತೆ. ಇಷ್ಟೆಲ್ಲ ಆಶೀರ್ವಾದವನ್ನ ಮಾಡುವಂತ ಭವಾನಿಯೇ, ನಾನು ಗಾನಯೋಗಿ ಪಂಚಾಕ್ಷರೇಶ್ವರ ಪುರಾಣವನ್ನು ಬರಿತಾ ಇದ್ದೇನೆ, ನನಗ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿಯನ್ನು ಕೊಟ್ಟು ಕರುಣಿಸು ಅಂತ ತಿಳ್ಕೊಂಡು ಸದಾಶಿವ ಕವಿಗಳು ಇಲ್ಲಿ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಆನಂತರ ಮುಂದಿನ ನುಡಿಯನ್ನು ಓದಿದ್ರು. ವಿಘ್ನರಾಜನೋರ್ಮೆ ಮುಖವನು ಭಗ್ನಗೈದವನೋರ್ಮೆ ಶಿವನೋಳು, ಗಣಪತಿಯೇ ಗುಣಪತಿಯೇ ವಿಘ್ನೇಶ್ವರನೇ ಲಂಬೋದರನೇ ಲಕುಮಿಪಿತದರನೇ. ಗಣಪತಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾರೆ. ಅಗ್ರ ಪೂಜೆ ನಾಯಕ ಅಂದ್ರೆ ಗಣಪತಿ. ಯಾವುದೇ ಪೂಜೆಯಾಗಲಿ, ಯಾವುದೇ ಮನೆಯ ಪೂಜೆಯಾಗಲಿ, ಮನೆಯ ತೊಲಭಾಗದಲ್ಲಿ ಮುಖ್ಯ ನಾಯಕನಾಗಿರುವನಂದ್ರೆ ಅದು ಗಣನಾಯಕ. ಈ ಗಣಪತಿಯನ್ನ ನಾವೆಲ್ಲ ಸ್ಮರಣೆಯನ್ನ ಮಾಡ್ತೇವೆ. ಸ್ವಲ್ಪ ನಾವೆಲ್ಲ ಗಮನ ಕೊಟ್ಟು ಕೇಳಬೇಕು. ನಮ್ಮ ದೇಶದೊಳಗ ಬಹಳ ದೊಡ್ಡ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡೋದೇ ಯಾವತ್ತಮ್ಮ? ದೀಪಾವಳಿ ಹಬ್ಬ ಮಾಡ್ತೇವೆ. ಆದ್ರೆ ಗಣಪತಿಯನ್ನ ಇಡೋದು ಬಹಳ ವಿಶೇಷವಾಗಿ ಮನೆಯಲ್ಲಿ ಮೊದಲು ಗಣಪತಿ ಇಡುತ್ತಿದ್ರು. ಆದರೆ ಮನೆಯಿಂದ ಅದನ್ನ ಸಾರ್ವತ್ರಿಕವಾಗಿ, ವೈಯಕ್ತಿಕೆಯಿಂದ ಸಾರ್ವತ್ರಿಕವಾಗಿ ಸಾರ್ವಜನಿಕ ಗಣಪತಿ ಹಬ್ಬವನ್ನ ಈ ದೇಶದೊಳಗ ಆಚರಣೆ ತಂದವರು ಯಾರಂದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು. ನಮ್ಮ ದೇಶ ಸ್ವತಂತ್ರ ಆಗುವುದಕ್ಕಿಂತ ಪೂರ್ವದೊಳಗೆ ನಮ್ಮೆಲ್ಲ ಯುವ ಉತ್ಸಾಹಿಗಳಿಗೆ ಸ್ವಾತಂತ್ರ್ಯದ ಕಿತ್ತನ್ನ ಹಚ್ಚಬೇಕಂತ ತಿಳ್ಕೊಂಡು ಮೊತ್ತ ಮೊದಲು ಭಾರತ ದೇಶದೊಳಗ ಪುಣಾ ನಗರದೊಳಗ ಮೊಟ್ಟ ಮೊದಲು ಸಾರ್ವತ್ರಿಕ ಗಣಪತಿಯನ್ನ ಆಚರಣೆ ತಂದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು. ದುರ್ದೈವ ಏನು ಅಂದ್ರೆ, ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳಪ್ಪ, ಗಣಪತಿಯನ್ನ ತರಾಕ ಹೋಗಿರ್ತಾರ ಅವ್ರು, ಗೊತ್ತಲ್ಲ? ಅಂದ್ರ ಅವತ್ತು ಇಡೋದು ಗಣಪತಿ. ಗಣಪತಿ ತರಬೇಕಾದ್ರ ಒಂದು ಹಳ್ಳಿ ಒಳಗ ಗದಗಿನಿಂದ ಹಿಡ್ಕೊಂಡು ಆ ಹಳ್ಳಿ ಗಣಪತಿ ಹೋಗ್ಬೇಕಾಗಿತ್ತು. ಗಣಪತಿ ತೆಗೆದುಕೊಂಡು ಹೋದ್ರು. ಊರ ಅಗಸಿ ಒಳಗ ಯಜಮಾನ ಕುಂತಿದ್ದ. ಏ ತಮ್ಮ, ಗಣಪತಿ ಎಲ್ಲಿಂದ ತಂದೀರಿ ಅಂದ. ಗಣಪತಿ ಗದಗಿನಿಂದ ತಂದೀವಿ ಅಜ್ಜ ಅಂದ್ರ. ಏನ್ ಮಾಡ್ತೀರಿ ಇವತ್ತ? ಗಣಪತಿ ಇವತ್ತು ಕುಂದುರಿಸ್ತೀವಿ. ಅಲ್ಲೋ ಇಟ್ಟ ಮಂದಿ ಇದಿಲ್ಲ. ಹೌದು, ಇವತ್ತು ಕುಂದುರ್ಸದೈತೆ ಅಜ್ಜ, ಇಷ್ಟು ಮಂದಿ ಇದೀವಿ. ಮುಂದೆ ಗಣಪತಿ 5 ದಿವಸ ಕುಂತ್, 7 ದಿವಸ ಕುಂತ್, ಮತ್ತೆ ಎಷ್ಟು ದಿವಸ ರೀ ಕಸ್ತರೆ ಮರ 9 ದಿವಸ ಕುಂತ್, 11 ದಿವಸ ಕುಂತ್, ಹಿಂಗೆಲ್ಲ ಗಣಪತಿ ಕುಂದಿರ್ತಾನಲ್ರಿ. ಆ 11 ದಿವಸ ಗಣಪತಿ ವಾಪಸ್ ಹೋಗ್ಬೇಕಲ್ರಿ. ಬರುವಾಗ ಅಷ್ಟು ಶೃಂಗಾರ ಇರಲ್ರಿ ಗಣಪತಿಗೆ. ಹೋಗುವಾಗ ನಮ್ಮ ಹುಡುಗರು ಒಬ್ರು ಇಬ್ರಾದ್ರು ಕಣ್ಣು ನಾಕಾತು, ರೋಡು ಬ್ಲ್ಯಾಕ್ ಆತು ಏನ್ರಿ. ಹಣ್ತ್ರಿ ಈಜಿ ಇದ್ದ ಮಂದಿನೂ ಸಹಿತ ಡಿಜಿ ಹಚ್ಕೊಂಡು ಕುಣ್ಕೊಂತ ಹೊಂಟೆಲ್ಲರು. ಏನು ಆ ಊರ ಅಗಸಿಯಿಂದ ಹೋಗ್ಬೇಕಾಗಿತ್ತಲ್ರಿ. ಆ ಅಜ್ಜ ಅಲ್ಲೇ ಕುಂತಿದ್ದ. ಗಣಪತಿ ತರುವಾಗ 4 ಮಂದಿ ಇದ್ರಿ, ಗಣಪತಿ ಒಯ್ಯುವಾಗ ರೋಡ್ ಮಂದಿ ಎಲ್ಲ ಹಿಡಿದ. ಕೇಳಿದ ಅಜ್ಜ, ಲೇ ತಮ್ಮ, 11 ದಿವಸದಿಂದ ಗಣಪತಿ ತರಬೇಕಾದ್ರೆ 4 ಮಂದಿ ಇದ್ರಿ, ಇವತ್ತು ಇಟ್ಟು ಮಂದಿ ಇದಿರಲ್ಲೋ ಅಂದ. ಅಜ್ಜ, ಅವತ್ತು ಗಣಪತಿ ಕುಂದುರ್ಸದಿತ್ತು, 4 ಮಂದಿ ಇದ್ವಿ, ಇವತ್ತು ಗಣಪತಿ ನೀರಾ ಮುಳುಗಿಸದ, ಅದಕ್ಕೆ ಎಷ್ಟು ಮಂದಿ ಇದೀವಿ ಅಂದವ. ಅವಾಗ ಹಿರಿಯ ಒಂದು ಮಾತಂತನ, ಹೌದು ಬಿಡಪ್ಪ, ನಮ್ಮ ಜನ ಕುಂದುರ್ಸೋದ್ರಾಗ ಅಷ್ಟು ಹುಷಾರಿಲ್ಲ, ನೀರಾಗ ಮುಳುಗಿಸೋದ್ರಾಗ ಮನಾರ್ ಹುಷಾರಿದಾರಂತ. ನಾವ ದೇವರನ್ನ ಮುಳುಗಿಸಿ ಗಣಪತಿ ಬಪ್ಪ ಮೋರ್ಗಯ ಅಲ್ರಿ, ಮರ್ಗಯ ಮಾಡಿದ ಮಂದಿ ನಾವು. ಒಂದೇ ಮಾತ್ರಂ ಅಂತ ಹೇಳಿದ ದೇಶದೊಳಗ ಒಂದೇ ಮಾತ್ರೆ ಕೊಟ್ಟು ಗೊಟ್ಟು ಕನಿಸಿದ ಜನ ನಾವೆಲ್ಲ ಇರಬೇಕಾದ್ರೆ, ಗಣಪತಿಯೇ, ಗುಣಪತಿಯೇ, ವಿಘ್ನೇಶ್ವರನೇ, ಲಂಬೋದರನೇ, ಏಕದಂತನೇ, ಪಾರ್ವತಿಯ ಮೈಯ ಬೆವರಿನ ಮಣ್ಣಿನಿಂದ ಹುಟ್ಟಿದವನೇ ಅಂತಾರ ಗುರುಗಳು. ಕೇಳಿ ಏನಂತಾರೆ?
ಗಿರಿಜಯ ಮೈ ಮಣ್ಣಿನಿಂದ ಉದಿಸಿತು ತವ ಕಾಯ ಕರಿಮುಖನೆನಿಸಿದೆ ಹರಣ್ಯೋ ನಿರ್ಮಲವೇ ಮಾಯಾ ವಿಘ್ನೇಶ್ವರ ವಿಘ್ನರಾಜ ದೈಮಾತುರ ವಿನಾಯಕ ವಿಘ್ನೇಶ್ವರ ವಿಘ್ನರಾಜ ದೈಮಾತುರ ವಿನಾಯಕ ಗಣಪತಿಯೇ ಗುಣಪತಿಯೇ ಗಣಪತಿಯೇ ಗುಣಪತಿಯೇ ಸಿದ್ಧಿಭೂತಿಯರ ಪತಿಯೇ ಸಿದ್ಧಿಭೂತಿಯರ ಪತಿಯ ವಿಘ್ನೇಶ್ವರ ವಿಘ್ನರಾಜ ದೈಮಾತುರ ವಿನಾಯಕ ವಿಘ್ನೇಶ್ವರ ವಿಘ್ನರಾಜ ದೈಮಾತುರ ವಿನಾಯಕ ಮೋಷಕ ವಾಹನ ಬಾರೈ ಮೋಷಕ ವಾಹನ ಬಾರೈ ಸಂತೋಷಿಸಲೆಮ್ಮನೋ ಏಕದಾತ ನಿವಾರೈ ಏಕದಾತ ನಿವಾರೈ ಪೋಷಿಸಲಿ ದೇಶವನೋ ಪೋಷಿಸಲಿ ದೇಶವನು ಪೋಷಿಸಲಿ ದೇಶವನು ವಿಘ್ನೇಶ್ವರ ವಿಘ್ನರಾಜ ದೈಮಾತುರ ವಿನಾಯಕ ವಿಘ್ನೇಶ್ವರ ಗಿರಿಜಯ ಮೈ ಮಣ್ಣಿನಿಂದ ಉದಿಸಿತು ತವ ಕಾಯ ಗಿರಿಜಯ ಮೈ ಮಣ್ಣಿನಿಂದ ಉದಿಸಿತು ತವ ಕಾಯ ಕರಿಮುಖನೆನಿಸಿದೆ ಹರಣ್ಯ ಕರಿಮುಖನೆನಿಸಿದೆ ಹರಣ್ಯೋ ನಿರ್ಮಲವೇ ಮಾಯಾ ನಿರ್ಮಲವೇ ಮಾಯಾ ವಿಘ್ನೇಶ್ವರ ವಿಘ್ನರಾಜ ದೈಮಾತುರ ವಿನಾಯಕ ವಿಘ್ನೇಶ್ವರ ವಿಘ್ನ ನಿವಾರಕನೆನಿಸಿದೆ ವಿಘ್ನ ನಿವಾರಕನೆನಿಸಿದೆ ವಿಘ್ನ ನಿವಾರಕನೆನಿಸಿದೆ ಜಗಕೋರ್ವರೆ ಜಿಯ ಜಗಕೋರ್ವರೆ ಜಿಯ ಪುಟ್ಟರಾಜ ಕವಿ ಸನ್ನುತ ಪುಟ್ಟರಾಜ ಕವಿ ಸನ್ನುತ ಪುಟ್ಟರಾಜ ಕವಿ ಸನ್ನುತ ಪುಟ್ಟರಾಜ ಕವಿ ಸನ್ನುತ ವರದಾಯಕ ರಾಯ ವರದಾಯಕ ರಾಯ ವರದಾಯಕ ರಾಯ ವಿಘ್ನೇಶ್ವರ ವಿಘ್ನರಾಜ ದ್ವೈಮಾತುರ ವಿನಾಯಕ ವಿಘ್ನೇಶ್ವರ ವಿಘ್ನರಾಜ ದ್ವೈಮಾತುರ ವಿನಾಯಕ ಗಣಪತಿಯೇ
ಗುಣಪತಿಯೇ ಗಣಪತಿಯೇ ಗುಣಪತಿಯೇ ಸಿದ್ಧಿಭೂತಿಯರ ಪತಿ ವಿಘ್ನೇಶ್ವರ ವಿಘ್ನರಾಜ ವೈಮಾತ ವಿನಾಯಕ ವಿಘ್ನೇಶ್ವರ 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 ವಿಘ್ನರಾಜ. ಗುರುಗಳ ಭಾವಮಂದಾಕಿನಿಯ ಒಂದು ಗ್ರಂಥದೊಳಗ ಅದರೊಳಗ ಭಕ್ತಿಗೀತೆ ಇದಾವೆ, ನಾಡಗೀತೆ ಇದೆ, ದೇಶಗೀತೆ ಇದೆ. ಈ ಎಲ್ಲ ಗೀತೆಗಳು ಆ ಗ್ರಂಥದೊಳಗಿದ್ದಾವೆ. ಕರಿಮುಖ ನೆನೆಸಿದೆ. ಎಷ್ಟು ಅಜ್ಜೋರು ಸಾಹಿತ್ಯ ನೋಡಿ. ಅಜ್ಜೋರು ಯಾವಾಗಲೂ ಗುರುಗಳೊಂದು ಮಾತನ್ನ ಹೇಳ್ತಿದ್ರು. ಏಯ್ ತಮ್ಮ, ಐ ಅಪ್ಪ ಈ ಕಡೆ ಕೇಳಿ. ವಿಶ್ವವಿದ್ಯಾಲಯದ ಮೆಟ್ಟಲನ್ನ ನಾನು ಏರಿಲ್ಲ. ಅಜ್ಜೋರು ವಿಶ್ವವಿದ್ಯಾಲಯದ ಮೆಟ್ಟಲನ್ನ ಏರಿಲ್ಲ. ಗುರು ನೆರಳಾಗಿ ಇರ್ತಾನೆ, ಅವರು ಬರಿಸಿದಂಗ ನಾ ಬರಿತೀನಿ ಅಂತಿದ್ರ. ಜೀವನ ಸಾರ್ಥಕತೆ ಹೊಂದಬೇಕಾದ್ರೆ ಮನುಷ್ಯನ ಜೀವನ ಏನಾದ್ರೂ ಬರೆದು ಇಡುವಂಗರ ಬದುಕಬೇಕು, ಇಲ್ಲ ಅಂದ್ರೆ ಏನಾರ ಬರೆದು ಇಟ್ಟರ ಹೋಗ್ಬೇಕು. ಏನಾರ ಬರೆದಿಟ್ಟು ಹೋಗೋದು ಯಾರ ಹೆಸರ ಮೇಲೆ ಬರೆದು ಡೆತ್ ನೋಟ್ ಬರೆದು ಹೋಗೋದಲ್ರಿ, ಬರೆಯುವಂಗ ಬದುಕಬೇಕ್ರಿ. ಈ ನಾಡಿನೊಳಗ ಬರೆಯುವಂಗ ಬದುಕು ಕಟ್ಟಿ ಜೀವನವನ್ನ ನಿರ್ಮಾಣ ಮಾಡಿದ ಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು, ಅದು ಪುಟ್ಟರಾಜ ಅಜ್ಜೋರು. ತಾವೆಲ್ಲ ನೆನಪಿಸಿಕೊಳ್ಳಿ. ಒಂದೊಂದು ಸಾಹಿತ್ಯವನ್ನ ನಾವೆಲ್ಲ ಚಿಂತನೆ ಮಾಡಿಬಿಟ್ರೆ ಎಷ್ಟು ವಿಶ್ವವಿದ್ಯಾಲಯ ಅಜ್ಜೋರ್ದ್ರಿ. ಅವರು 4 ಸಾಲುಗಳನ್ನು ನಾವೆಲ್ಲ ಸಂಪಾದನೆಯನ್ನ ಮಾಡಿ ನಾವು ಬಹಳ ದೊಡ್ಡವರಾಗೋದು ಬಹಳ ದೊಡ್ಡದಲ್ಲ. ಆದ್ರೆ ಗುರುಗಳ ತಪಸ್ಸಿನ ನುಡಿಗಳೇನಿದಾವಲ್ಲ, ಬಹಳ ಮಂದಿ ಸಾಹಿತ್ಯವನ್ನ ರಚನೆ ಮಾಡ್ಬೇಕಾದ್ರ ಎಡಗೈಯಾಗ ಸಿಗರೇಟ್ ಹಾರಿಸಿ ಬಲ್ಲಗೈಯಾಗ ಪೆನ್ನ ಹಿಡಿದು ಸಿಗರೇಟಿನಿಂದ ಆಗುವ ದುಷ್ಪರಿಣಾಮಗಳಂತ ಗ್ರಂಥ ಬರಿತಿದ್ದಂತವ. ಅರ್ಥತನ ಹೇಳದ್ರಿ. ಎಡಗೈಯಾಗ ಸಿಗರೇಟ್ ಸೇದಾಕತ್ತೇನ, ಬಲಗೈಲಿ ಬರೆಯಾಕತ್ತೇನ. ಸಿಗರೇಟ್ ಸೇದೋದ್ರಿಂದ ಆಗುವ ದುಷ್ಪರಿಣಾಮಗಳು ಈ ಗ್ರಂಥ ಯಾರ ಮೇಲೆ ಪರಿಣಾಮ ಬೀರೋದಿಲ್ಲ. ಯಾಕಂದ್ರೆ ಅವರು ನಡೆ ಒಂದು ಪರಿ, ನುಡಿ ಒಂದು ಪರಿ. ಆದರೆ ನಡೆ ನುಡಿಗಳನ್ನ ಶುಚಿರ್ಭೂತವಾಗಿ ಇಟ್ಟುಕೊಂಡು ನುಡಿದಂತೆ ನಡೆದು ನಡೆದಂತೆ ನುಡಿದು ಸಾಹಿತ್ಯದ ಸೌಧವನ್ನ ಕಟ್ಟಿ ಕನ್ನಡ ನಾಡಿನೊಳಗ ಒಬ್ಬ ಕಣ್ಣಿಲ್ಲದ ಕವಿಗಳಾಗಿರುವಂತ ಗುರುಗಳು ನಾವೆಲ್ಲ ಗಮನವಿಟ್ಟು ಕೇಳಬೇಕು. ಇಡೀ ಬಸವ ಪುರಾಣವನ್ನ ಕನ್ನಡದೊಳಗಿಂದ ಹಿಂದಿಯೊಳಗ ಭಾಷಾಂತರ ಮಾಡಿದ ಕನ್ನಡದ ಮೇರು ಕವಿ ಅಂದ್ರೆ ಅದು ಗದುಗಿನ ಡಾಕ್ಟರ್ ಪಂಡಿತ ಪುಟ್ಟರಾಜ ಅಜ್ಜೋರು. ನಾವೆಲ್ಲ ವೀರಶೈವ ಲಿಂಗಾಯತ ಧರ್ಮದ ಉದ್ಗ್ರಂಥ ಅಂತ ನಾವು ಕರಿತೇವೆ ಶ್ರೀ ಸಿದ್ಧಾಂತ ಶಿಖಾಮಣಿ. ಶಿವಯೋಗಿ ಶಿವಾಚಾರ್ಯರು ಸಂಸ್ಕೃತದೊಳಗ ಆ ಗ್ರಂಥವನ್ನ ಬರೆದರೆ ಆ ಇಡೀ ಸಿದ್ಧಾಂತ ಶಿಖಾಮಣಿಯ ಸರ್ವ ಸಂಸ್ಕೃತದಲ್ಲೂ ಎಲ್ಲ ಶ್ಲೋಕಗಳನ್ನ ಹಿಂದಿ ದೋಹಾ ರೂಪದೊಳಗ ಭಾಷಾಂತರ ಮಾಡಿ ಇಡೀ ರಾಷ್ಟ್ರಕ್ಕೆ ಅದನ್ನ ಹಿಂದಿ ಭಾಷೆಯೊಳಗ ಕೊಟ್ಟೋರು ಯಾರಂದ್ರೆ ಕನ್ನಡದ ಕವಿಗಳಾಗಿರುವಂತದ್ದು ಪುಟ್ಟರಾಜ ಅಜ್ಜೋರನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದ 4 ಯುಗಗಳಲ್ಲಿನೂ ಸಹಿತ ಭಾಮಿನಿ ಷಟ್ಪದಿಯೊಳಗ ಸಂಸ್ಕೃತದೊಳಗ, ಅದು ಸಂಸ್ಕೃತ ಭಾಷೆಯೊಳಗ ಭಾಮಿನಿ ಷಟ್ಪದಿಯೊಳಗ ಕಲಬುರಗಿ ಶರಣಬಸವೇಶ್ವರನ ಪುರಾಣವನ್ನ ಬರೆದಂತ ಈ ಧರಣಿಯೊಳಗ ಭರಣಿ ನಕ್ಷತ್ರದೊಳಗ ಹುಟ್ಟಿದಂತ ಏಕಮೇವ ಕವಿ ಅಂದ್ರೆ ಅದು ಪುಟ್ಟರಾಜ ಅಜ್ಜೋರನ್ನು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಇಡೀ 4 ಯುಗದಲ್ಲಿನೂ ಸಹಿತ ನಾನು ಹೇಳ್ತಾ ಇರೋದು ಅಷ್ಟು ವಿಶೇಷವಾಗಿರುವಂತ ಜ್ಞಾನದ ಕಣಿ. ವಿಶ್ವವಿದ್ಯಾಲಯವನ್ನೇ ಇಲ್ಲಿ ಪುಣ್ಯಾಶ್ರಮದೊಳಗ ಸ್ಥಾಪನೆಯನ್ನ ಮಾಡಿದ ಪುಣ್ಯ ಪುರುಷರಾಗಿರುವಂತ ಪುಟ್ಟರಾಜ ಅಜ್ಜೋರು, ಅವರ ಗುರುಗಳಾಗಿರುವಂತ ಪಂಚಾಕ್ಷರ ಮಹಾಶಿವಯೋಗಿಗಳವರ ಮಹಾಪುರಾಣವನ್ನು ನಾವೆಲ್ಲ ಚಿಂತನೆಯ ವರೆಗಲ್ಲಿಗೆ ಹಚ್ಚಿ ಇವತ್ತಿಗೆ 2 ದಿನಕ್ಕೆ ನಾವೆಲ್ಲ ಮುಕ್ತಾಯ ಹಂತವನ್ನು ನಾವೆಲ್ಲ ತಲುಪಿದ್ದೇವೆ.
ಇದು 2-3 ದಿವಸ ಹೀಗೆ ಕವಿಗಳ ಸ್ತುತಿಗಳು ಪ್ರಾರ್ಥನೆಗಳೆಲ್ಲ ನಡೀತವೆ. ನಾಳೆಗೆ ಸದಾಶಿವ ಕವಿಗಳವರು ಭವ್ಯ ಭಾರತದ ಇತಿಹಾಸವನ್ನ, ಇಲ್ಲಿ ಜನ್ಮ ತಾಳಿದಂತ ಯೋಧರನ್ನ, ಯೋಗಿಗಳನ್ನ, ಪುಣ್ಯ ಪುರುಷರನ್ನ, ಪರಮ ತಪಸ್ವಿಗಳನ್ನ, ಗಾಯಕರನ್ನ, ವಾದಕರನ್ನ, ವಿದ್ವಾಂಸರನ್ನ, ವಿದ್ವಾಂಸಗಳನ್ನ ಎಲ್ಲರನ್ನು ಸಹಿತ ಅವರು ನಾಳೆಗೆ ಸ್ಮರಣೆಯನ್ನ ಮಾಡಿ, ಆನಂತರ ಈ ನಾಡು, ಆನಂತರ ಯಾವ ಹಳ್ಳಿ ಅನ್ನೋದನ್ನ ಅವರು ಕವಿಗಳು ತಮ್ಮ ಕಾವ್ಯದೊಳಗ ರಚನೆಯನ್ನ ಮಾಡಿಕೊಂಡು ಬರ್ತಾರೆ ಅನ್ನೋದನ್ನ ನಾವೆಲ್ಲ ನಾಳಿನ ದಿವಸ ಚಿಂತನವನ್ನ ಮಾಡೋಣ ಅಂತ ಹೇಳ್ತಾ, ತಾವೆಲ್ಲ ಸರಿಯಾದ ಸಮಯ 6:30ಯಿಂದ 8 ಗಂಟೆ ಸಮಯ. ಜಗತ್ತಿನೊಳಗ ಸಾಲ ಸಿಗ್ತದೆ, ಸಮಯ ಸಿಗೋದಿಲ್ಲ. ಸಾಲ ಎಷ್ಟಾದ್ರೂ ಸಿಗಬಹುದು, ಸಮಯ ಯಾವ ಕಾಲಕ್ಕೂ ಸಿಗೋದಿಲ್ಲ. ನೋಡಿ, ನಮ್ಮಲ್ಲಿ ದುಡ್ಡಿದೆ ಅಂತ ತಿಳ್ಕೊಂಡು ನಿನ್ನೆ ದಿವಸ ಖರೀದಿ ಮಾಡಕ್ ಬರ್ತದನ್ರಿ? ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ. ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ. ಎಲ್ಲಕ್ಕೂ ಬಲು ಈ ದಿನದ ವೇಳೆ. ಬದುಕಿ ಬಿಡು, ಬದುಕಿಗೊಡು, ಕಳಚಿ ಬಿಡು, ಕರ್ತವ್ಯ ಕರ್ಮ, ಇದು ನಿನ್ನ ಧರ್ಮ ಅನ್ನೋದು ನಿನಗೆ ಗೊತ್ತಿರಬೇಕು ಅಂತ. ಸಮಯಕ್ಕೆ ಬೆಲೆ ಕೊಡಬೇಕು. ನಿಮಿಷ ನಿಮಿಷವೂ ನಿನಗೆ ನಿಕಷ. 1 ನಿಮಿಷವೂ ಸಹಿತ ಅಲಕ್ಷ್ಯದಿಂದಿರಬೇಡ. 1 ನಿಮಿಷದ ಅಲಕ್ಷ್ಯ 1000 ವರ್ಷಗಳ ಸಾಧನೆಗೆ ಸಮಾಧಿಯಾದೀತು ಅನ್ನೋದನ್ನ ನಾವೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಇಲ್ಲೇನು ಕುಳಿತುಕೊಂಡಿರಿ, 1 ಗಂಟೆ ಈ ಸಮಯ ನಿಮಗೆ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳುತ್ತಮ್ಮ. ಯಾಕ್ರಿ ಈ ಪುರಾಣವನ್ನ ಈ ಸಂದರ್ಭದಲ್ಲಿ ಗುರುಗಳು ನಮಗೆ ಏರ್ಪಡಿಸಿದಾರ ಅಂದ್ರೆ, ಆಶ್ರಮಕ್ಕೆ ಈ ಜೂನ್ ತಿಂಗಳ ಬಂತು ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನ ಪಡ್ಕೊಂತಾರೆ. ಪ್ರವೇಶವನ್ನ ಪಡ್ಕೊಂಡ ಮೇಲೆ ಪೂಜೆ ದೊಡ್ಡಜ್ಜೋರು, ಪಂಚಾಕ್ಷರಜ್ಜೋರು ಈ ಪುಣ್ಯಾಶ್ರಮವನ್ನ ಕಟ್ಟಬೇಕಾದ್ರೆ, ಈ ಸಂಗೀತವನ್ನ ತರಬೇಕಾದ್ರೆ, ಸಾಹಿತ್ಯವನ್ನ ತರಬೇಕಾದರೆ ಅವರ ಪಟ್ಟ ಕಷ್ಟ ಎಷ್ಟು ಅಂತ ನಮಗೆ ಗೊತ್ತಾಗಲಿ. ಅವರು ಹೇಗೆ ಜೀವನವನ್ನ, ಬದುಕನ್ನ ಕಟ್ಟಿ ನಮ್ಮೆಲ್ಲರ ಜೀವನವನ್ನ ಕಟ್ಟಿದಂತ ಈ ಸಂಸ್ಥೆಯೊಳಗೆ ನಾವೆಲ್ಲ ಬಂದವರು ಮೊಟ್ಟ ಮೊದಲು ಯಾರ ಚರಿತ್ರೆಯನ್ನ ಕೇಳೋದಕ್ಕಿಂತ ಅವರ ಚರಿತ್ರೆಯನ್ನ ಕೇಳಿ ನಮ್ಮ ಬದುಕು ಕಟ್ಟಬೇಕು ಅಂತ ತಿಳ್ಕೊಂಡು ನಮಗೆ ದಾರಿ ದೀಪವನ್ನ ಪುಟ್ಟರಾಜ ಅಜ್ಜೋರು ಇದನ್ನ ಹಾಕಿ ಕೊಟ್ಟಿದ್ದಾರೆ. ಅದಕ್ಕ ಅಜ್ಜೋರ್ ಪುರಾಣವನ್ನ ಮೊದಲು ಕೇಳಬೇಕ್ರಿ. ಇಲ್ಲಿ ಕೇಳಿ ಬಿಟ್ಟಿವಿ ಅಂದ್ರ ಅದು ಬದುಕೇ ಉಜ್ವಲಗೊಳ್ತದೆ. ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿ